ಅಣ್ಣ ಎಲ್ಲ ಕಡೆ 9 ಇಂಚು 10 ಇಂಚು ಮ್ಯೂಸಿಕ್ ಸಿಸ್ಟಮ್ ನೋಡಿರ್ತೀರ ಕಾರ್ಗೆ ಇನ್ಸ್ಟಾಲೇಷನ್ ಮಾಡೋದು. ಮೊದಲನೇ ಸರಿ 13 ಇಂಚು ಮ್ಯೂಸಿಕ್ ಸಿಸ್ಟಮ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ವಿತ್ ಸಿಮ್ ಸ್ಲಾಟ್ ಇರ್ತಕ್ಕಂಥದ್ದು. ಇದು ಕೂಡ ಯಾವುದೇ ರೀತಿ ವೈರ್ ಕಟ್ ಮಾಡೋಕ್ಕಲ್ಲ, ಕಪ್ಲರ್ ಟು ಕಪ್ಲರ್ ಫಿಕ್ಸ್ ಮಾಡಿಕೊಡ್ತಾರೆ. ಕಾರ್ ವೈಬ್ಸಲ್ಲಿ ನಿಮಗೆ ಈ ಥರ ಮ್ಯೂಸಿಕ್ ಸಿಸ್ಟಮು ಫಿಟ್ ಮಾಡಿಕೊಡ್ತಾರೆ. ಇದು ಕೂಡ 2K ರೆಕಾರ್ಡಿಂಗ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಾರ್ಗೂ ಫಿಟ್ ಮಾಡಿಕೊಡ್ತಾರೆ. ಕಂಪ್ಲೀಟ್ PPF ಮಾಡ್ತೀವಿ ಸರ್ ನಾವು ಇಲ್ಲಿ. PPF ಒಂದು 10 ಕಾರ್ ಅಟ್ ಎ ಟೈಮ್ ಕಾರ್ ಮಾಡಿಫೈ ಮಾಡ್ತಕ್ಕಂಥ ಜಾಗ ಇರ್ತಕ್ಕಂಥ ಶೋರೂಮ್ ಇದು ಕಾರ್ ವೈಬ್ಸು. ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಡ್ಲೈಟ್ಸ್ ಕೂಡ ಸಿಗುತ್ತೆ ಎಲ್ಲಾ ಕಾರ್ಗಳಿಗೂ, ಎಕ್ಸ್ಪೆಷಲಿ ತಾರ್ಗೆ. ಇನ್ನು ಡಿಫ್ರೆಂಟ್ ಬಂಪರ್ ಎಲ್ಲ ಸಿಗ್ತವೆ ತಾರ್ಗೆ. ಬ್ಯಾಕ್ ಬಂಪರ್ ಕೂಡ ಸಿಗುತ್ತೆ. ನಿಮ್ ತಾರು ಎಂಡೋವರ್ ಫಾರ್ಚುನರ್ ಈ ತರ ಮ್ಯಾಗ್ವಿಲ್ ಹಾಕ್ಸ್ಬೇಕಾ ಅಥವಾ ಈ ತರ ಬಟನ್ ಟೈರ್ ಏನಾದ್ರು ಹಾಕ್ಸ್ಬೇಕಾ? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗೇನು ಸ್ನೇಹಿತರೆ, ಕಾರ್ ವೈಬ್ಸ್ ಶೋರೂಮಿಗೆ ಬಂದಿದ್ದೀನಿ. ಕಾರ್ ಅಕ್ಸೆಸರಿ ಶಾಪು, ಕಾರ್ ಮಾಡಿಫೈ ಮಾಡ್ತಕ್ಕಂಥ ಶಾಪ್ ಇದು ಕಾರ್ ವೈಬ್ಸು. ಸ್ನೇಹಿತರೆ, ಇದು ಬನ್ನೇರುಘಟ್ಟ ಮೇನ್ ರೋಡ್ ಏನು ನೋಡ್ತಾ ಇದ್ರು, ಬನ್ನೇರುಘಟ್ಟ ಮೇನ್ ರೋಡಲ್ಲಿ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಶಾಪ್ ಇದೆಯಲ್ಲ, ಅದ್ರ ಪಕ್ಕದ ರೋಡಲ್ಲೇ ಬರ್ತಕ್ಕಂಥದ್ದು. ಹಾಗೆ ಕಲ್ಯಾಣಿ ಮೋಟಾರ್ಸ್ ಏನಿದೆಯೋ ಅದ್ರ ಬ್ಯಾಕ್ ಸೈಡೇ ಇರ್ತಕ್ಕಂಥದ್ದೇ ಈ ಕಾರ್ ವೈಬ್ಸು. ನೋಡಿ ಒಳಗಡೆ ಬನ್ನಿ, ಇಲ್ಲಿ ನಿಮಗೆ ಕಾರ್ ಮಾಡಿಫೈ ಆಗಿರ್ಬೋದು, ಕಾರ್ ಆಕ್ಸೆಸರೀಸ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾರೆ. ನೀವು ಒಳಗಡೆ ಬಂದರೆ ಒಂದು ಪಾರ್ಕಿಂಗ್ ಸ್ಪೇಸು ಇದೆ ಅನ್ನೋದಕ್ಕೂ ತೋರಿಸೋದಕ್ಕೂ ವ್ಯತ್ಯಾಸ ಇದೆ. ಆಲ್ಮೋಸ್ಟ್ ಒಂದು 10 ಕಾರ್ ಅಟ್ ಎ ಟೈಮ್ ಕಾರ್ ಮಾಡಿಫೈ ಮಾಡ್ತಕ್ಕಂಥ ಜಾಗ ಇರ್ತಕ್ಕಂಥ ಶೋರೂಮ್ ಇದು ಕಾರ್ ವೈಬ್ಸು. ನಿಮಗೆ ಆಲ್ಮೋಸ್ಟ್ ಎಲ್ಲ ಥರದ್ದು ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಮ್ಯಾಗ್ ವೀಲ್ ಆಗಿರ್ಬೋದು, ಟೈರ್ ಆಗಿರ್ಬೋದು. ಕಾರ್ ವೈಬ್ಸ್ನ ಓನರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನಮ್ಮ MVP ಕನ್ನಡ ಚಾನಲಲ್ಲಿ ಮೊದಲನೇ ಸರಿ ಕಾರ್ ವೈಬ್ಸ್ನ ತೋರಿಸ್ತಾ ಇದ್ದೀವಿ. ಏನು ಸ್ಪೆಷಲ್ಲು, ಯಾಕೆ ಬರಬೇಕು ಇಲ್ಲಿಗೆ? ತುಂಬ ಜನ ಇದ್ದಾರೆ ಕಾರ್ ಮಾಡಿಫೈ ಮಾಡ್ತಕ್ಕಂಥವ್ರು. ಸರ್ ಕ್ವಾಲಿಟಿ ಸರ್, ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಸರ್. ಓಕೆ. ಮತ್ತೆ ನಮ್ಮ ವರ್ಕು ಏನು ತೋರಿಸ್ತೀವಿ ಆ ಟೈಮ್ ಆಗ್ತೀವಿ ಸರ್. ಪಕ್ಕ 100%. ಇವಾಗ ಮ್ಯೂಸಿಕ್ ಸಿಸ್ಟಮ್ ಆಗಲಿ, ಸ್ಪೀಕರ್ ಆಗಲಿ, ಆಡಿಯೋ ಆಗಲಿ, ಆಫ್ ರೋಡ್ ನೀವು ನೋಡ್ಬೋದು ಎಷ್ಟು ಕ್ವಾಲಿಟಿ ನಮ್ಮ ಹತ್ರ ಇದೆ. ಆಲ್ರೆಡಿ 4 ವೆರೈಟಿ ನೋಡಿ ಎಷ್ಟಿದೆ, ಟೇಲ್ ಆಂಪ್ ನೋಡಿ ಎಷ್ಟಿದೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಸರ್. ಇದೆಲ್ಲ ಯಾವುದು ಸರ್? ಇದೆಲ್ಲ ಥಾರ್ಗೂ, ಫಾರ್ಚುನರ್, ಎಂಡೋವರ್ ಎಲ್ಲ ಗಾಡಿಗೂ ಫಿಟ್ ಮಾಡ್ಬೋದು ಸರ್. ಇದು ಇವೆಲ್ಲ ಎಲ್ಲ ಥಾರ್, ಫಾರ್ಚುನರ್ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀರಾ? ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಪ್ರೈಸ್ ಸರ್ ನಮ್ಮ ಹತ್ರ. ಓಕೆ, ನೋಡಿ ಸ್ನೇಹಿತರೆ, ಇದೆಲ್ಲ ಮಾಡಿಸ್ಕೊಡ್ತಾರೆ. ಒಂದೊಂದಾಗೆ ತಿಳಿಯೋಣ. ಎಕ್ಸ್ಪೆಷಲಿ ತಾರ್ಗಂತೂ ಸಿಕ್ಕಾಬಟ್ಟೆ ಇದೆಯಾ, ಟ್ರೆಂಡಿಂಗ್ ಅಂತೂ ಸಿಕ್ಕಾಬಟ್ಟೆ ನಡೀತಿದೆ ತಾರ್ಗೆ. ನಿಮ್ಮಲ್ಲಿ ತಾರ್ಗೆ ಸಕ್ಕತ್ತಾಗಿ ಮಾಡ್ಕೊಡ್ತೀರಾ? ಮಾಡಿಫೈ ಮಾಡ್ಕೊಡ್ತೀವಿ ಸರ್. ಇದೆಲ್ಲ ತಾರ್ದೇನಾ ಬಂಪರ್? ಎಲ್ಲ ತರ ತಾರ್ದೆ ಸರ್ ಬಂಪರ್. ಇದೆಲ್ಲ ತಾರ್ದೆ ಬಂಪರ್? ಎಲ್ಲ ತಾರ್ದೆ. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಹೇಳಿದ್ದೀನಿ ಅವ್ರಿಗೆ ಆಲ್ರೆಡಿ. ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬೆಸ್ಟ್ ಕ್ವಾಲಿಟಿ ಎಲ್ಲ ತರ ಬೆಸ್ಟ್ ಸರ್ ನಮ್ಮ ಎಲ್ಲ ಕಾರ್ಗೂ ಮಾಡ್ಕೊಡ್ತೀನಿ. ಎಲ್ಲ ಕಾರ್ಗೂ ಸರ್. ಮಾರುತಿ 800 ಇರ್ಲಿ, BMW, ಮರ್ಸಿಡೀಸ್, ಎಲ್ಲ ಥರ ಕಾರ್ ಮಾಡ್ತೀವಿ. ಎಲ್ಲ ಥರ ಮಾಡ್ತೀವಿ. ಓಕೆ, ಸದ್ಯಕ್ಕೆ ತಾರ್ ಟ್ರೆಂಡಿಂಗಲ್ಲಿದೆ. ನಾನು ತಾರ್ಗೆ ಐಟಮ್ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ಇವ್ರು ನೋಡ್ತಾ ಇದ್ದಾರೆ ಏನೆಲ್ಲ ಇದೆ. ಟೈರ್ ಆಗಿರ್ಬೋದು, ಬಂಪರ್ ಆಗಿರ್ಬೋದು. ಇನ್ನು ನೋಡಿ ಸ್ನೇಹಿತರೆ, ವಿಶಾಲವಾಗಿದೆ. ನೋಡಿ ಆಲ್ರೆಡಿ ಒಂದು ಕಾರ್ ಕೂಡ ನಿಂತಿದೆ ಇಲ್ಲಿ. ನಿಮ್ಗೆ ಏನೇನು ಬೇಕು, ಏನೇನು ಸಿಗುತ್ತೆ, ಯಾವ ಥರ ಏನು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಓಕೆನಾ? ರೆಡಿ ಇದೀರಲ್ವಾ ಸರ್ ತಿಳಿಸ್ಕೊಡೋದಕ್ಕೆ? ಓಕೆ ಸರ್, ರೆಡಿ ಇದ್ದೀವಿ ಸರ್. ನಮ್ಮ ಹತ್ರ ನೋಡ್ಬೋದು ಇವತ್ತು ಥಾರ್ದು ತುಂಬ ಇದಿದೆ ಕ್ವಾಲಿಟಿ. ಇವಾಗ ನೋಡಿ ಹೆಡ್ಲೈಟು, ಮೊದಲನೇದಾಗಿ ಹೆಡ್ಲೈಟ್. ಇವಾಗ ನೋಡಿ ಹೆಡ್ಲೈಟ್ ಇದೆ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಇರೋದು. ವಿತ್ ಇದು ಪ್ರೊಜೆಕ್ಟರ್ ಆಕ್ಷನ್ ಆಗುತ್ತೆ. ನಾರ್ಮಲ್ ತರ ಇಲ್ಲ, ಇದು ನಾರ್ಮಲ್ ಪ್ರೊಜೆಕ್ಟರ್ ವಿತ್ ಆಕ್ಷನ್ ವಿತ್ ಇಂಡಿಕೇಟರ್ ಬರುತ್ತೆ. ಇದು ರೈಟ್ ಇಂಡಿಕೇಟರ್ ವಿತ್ ಇಂಡಿಕೇಟರ್. ಹೆಡ್ಲೈಟ್ ಅಲ್ಲದೆ ಇಂಡಿಕೇಟರ್ ಕೂಡ ಬ್ಲಾಂಗ್ಲರ್ ನೋಡಿದಿರಲ್ಲ, ಸೇಮ್ ಕಾಪಿ ಇದು. ಓಕೆ, ಅದ್ರಲ್ಲಿ ಬರೋ ಹೆಡ್ಲೈಟ್ ಇವಾಗ ನೀವು ಹಾಕೊಂಡ್ಬಿಟ್ರೆ ಕಂಪ್ಲೀಟ್ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನಿಮಗೆ ನಿಮ್ಮ ವೆಹಿಕಲ್. ಎಷ್ಟು ವೆರೈಟಿ ಇದೆ ಹೆಡ್ಲೈಟ್ಸ್ ಎಲ್ಲ? ನಮ್ಮ ಹತ್ರ ಸುಮಾರು ಒಂದು 6 to 7 ವೆರೈಟಿ ಇದೆ. 6 ರಿಂದ 7 ವೆರೈಟಿ ಹೆಡ್ಲೈಟ್ಸ್ ನ ನೋಡಬಹುದು. ನೀವು ನೋಡಬಹುದು ಎಷ್ಟು ಕ್ವಾಲಿಟಿ ನಾವು ಇಕ್ಕಿದ್ದೀವಿ ಅಂತ. ಡ್ರ್ಯಾಗನ್. ಓಕೆ, ಡ್ರ್ಯಾಗನ್ ಅಷ್ಟೇ ವಿತ್ ಇಂಡಿಕೇಟರ್ ಇದು. ವಿತ್ ಇಂಡಿಕೇಟರ್ ಪ್ಲಸ್ ಇದ್ಮೇಲೆ ಮ್ಯಾಟ್ರಿಕ್ಸ್ ಬರುತ್ತೆ ನಿಮಗೆ. ಸ್ಟಾರ್ಟಿಂಗ್ ಬ್ಲೂ ಬಂದು ಮತ್ತೆ ವೈಟ್ ಆಗಿ ಕನ್ವರ್ಟ್ ಆಗುತ್ತೆ ಅದು. ಓಕೆ, ಮತ್ತೆ ಇದು ನೋಡಿ ಕಿಂಗ್ ಕಾಂಗ್. ಇದರಲ್ಲಿ ಕಿಂಗ್ ಕಾಂಗ್ ಪ್ಲಸ್ ಇದು. ಇವಾಗ ನಾರ್ಮಲ್ ಆಗಿ ಕಿಂಗ್ ಕಾಂಗ್ ಇರುತ್ತೆ, ಇದರಲ್ಲಿ ಕಿಂಗ್ ಕಾಂಗ್ ಪ್ಲಸ್ ಅಂದ್ರೆ ಏನು ಡಿಫ್ರೆನ್ಸ್ ಅಂದ್ರೆ ಇದರಲ್ಲಿ ಇಂಡಿಕೇಟರ್ ಬರುತ್ತೆ. ಇದರಲ್ಲಿ ಸಪರೇಟ್ ಆಗಿ ಇಂಡಿಕೇಟರ್. ಓಕೆ, ಈ ತಾರ್ಗೆ ಎಸ್ಪೆಷಲಿ ತಾರ್ಗ್ ಅಂತಾನೆ ಮಾಡಿರೋದು ಇದೆಲ್ಲ. ಕಂಪ್ಲೀಟ್ ರಾಕೆ ತಾರ್ದು. ಇವಾಗ ನೋಡಿ ಇದು ಟೇಲ್ ಲ್ಯಾಂಪ್, ಎಕ್ಸ್ ಟೇಲ್ ಲ್ಯಾಂಪ್. ಎಕ್ಸ್ ವಿತ್ ಮ್ಯಾಟ್ರಿಕ್ಸ್. ವಿತ್ ಮ್ಯಾಟ್ರಿಕ್ಸ್ ಇದು, ವಿತ್ ಇಂಡಿಕೇಟರ್ ಮ್ಯಾಟ್ರಿಕ್ಸ್ ಬರುತ್ತೆ. ನೋಡಿ ಸ್ನೇಹಿತರೆ, ಟೈಲ್ ಲ್ಯಾಂಪ್ ನೀವೇ ಕೈಯಲ್ಲಿ ಮುಟ್ಟು ನೋಡ್ಬೋದು ಹೆಂಗಿದೆ ಅಂತ ನಮ್ಮ ಹತ್ರ ಕ್ವಾಲಿಟಿ. ಸೂಪರ್. ನೆಕ್ಸ್ಟ್ ಇನ್ನೇನಿದೆ? ಮತ್ತೆ AC ವೆಂಟ್ ನೋಡಿ ಸರ್. AC ವೆಂಟ್ ಇದು ಡೈರೆಕ್ಟ್ OEM ಫಿಟ್ಮೆಂಟ್. ನಿಮ್ದು ಒರಿಜಿನಲ್ ತೆಗ್ದು ಡೈರೆಕ್ಟ್ ಆಗಿ ರಿಪ್ಲೇಸ್ ಮಾಡೋದು. ವೈರ್ ಕಟ್ ಮಾಡೋದು ಆ ಥರದ್ದು ಏನಿಲ್ಲ. ನಿಮ್ಮ ವೆಹಿಕಲ್ ವಾರಂಟಿನ ನಾವು ತುಂಬಾ ಕೇರ್ ಮಾಡ್ತೀವಿ. ವಾರಂಟಿನ ಏನು ಇಶ್ಯೂ ಆಗಬಾರ್ದು, ಏನು ಇದಾಗಬಾರ್ದು. ಜಸ್ಟ್ ರಿಮೂವ್ ಮಾಡಿ ಇವಾಗ ನೋಡಿ ಫುಲ್ ಡೈರೆಕ್ಟ್ ಆಗಿರುತ್ತೆ. ಜಸ್ಟ್ ನಿಮ್ಗೆ ತೆಗಿಬೇಕು, ಫಿಕ್ಸ್ ಮಾಡಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಇನ್ನೇನಿದೆ? ಮತ್ತೆ ಇದು ಗ್ರಾಬ್ ಹ್ಯಾಂಡಲ್ ಅಂತ ಹೇಳ್ತೀವಿ ಇದಕ್ಕೆ. ಇವಾಗ ನಿಮಗೆ ಥಾರಲ್ಲಿ ಸ್ವಲ್ಪ ಇದಿರುತ್ತೆ,
ಹತ್ತಕ್ಕೆ ಸ್ವಲ್ಪ ಹೆವಿ ಹತ್ತೋದಕ್ಕೆ ಇಳಿಯೋದಕ್ಕೆ ಇದು ಗ್ರ್ಯಾಬ್ ಹ್ಯಾಂಡಲ್. ಇದು ಮ್ಯಾಕ್ಸ್ ಅಂತ ಬ್ರ್ಯಾಂಡ್ ಕ್ವಾಲಿಟಿ ಇದೆಯಾ? 3-4 ಕ್ವಾಲಿಟಿ ಇದೆ. ಕ್ವಾಲಿಟಿ ನೀವೇ ನೋಡ್ಬೋದು ಹೆಂಗಿದೆ ಬಿಲ್ಡ್ ಕ್ವಾಲಿಟಿ. ಇದರಲ್ಲೇ 3-4 ಕ್ವಾಲಿಟಿ, ಇದರಲ್ಲೂ 3-4 ಕ್ವಾಲಿಟಿ ಇದೆ. ಸೂಪರ್. ಇವಾಗ ಬಂಪರ್ ಬಂದ್ರೆ ನೀವು ನೋಡ್ಬೋದು. ಬಂಪರ್ ಇದೆಲ್ಲ ಏನ್ ಸರ್ ಇವೆಲ್ಲ ಇಟ್ಟಿದ್ರಿ? ಇವೆಲ್ಲ ತಾರಕ್ಕೆ ಸಂಬಂಧಪಟ್ಟ ಇದರಲ್ಲಿ ನಾವು ತಾರ್ತೀವಿ. ಇವಾಗ ಆಫ್ ರೋಡ್ ನೀವು ಹೋಗ್ತೀರಾ, ಸಪೋಸ್ ಏನಾದ್ರು ಸ್ಟಕ್ ಆಗ್ಬಿಡ್ತೀವಿ ನಿಮ್ಮ ವೆಹಿಕಲ್, ಓಕೆ, ಹಿಂಗ್ ಟೋಯಿಂಗ್ ಮಾಡ್ಬಿಟ್ಟು ಜಸ್ಟ್ ನೀವು ನೋಡಿ ಈ ತರ ಕಾಣಿಸುತ್ತೆ ಇದು. ಇದಕ್ಕೆ ಹಾಕ್ಬೇಕು, ಲಾಕ್ ಮಾಡಬೇಕು. ಇದರಲ್ಲೂ ಕಲರ್ ಆಪ್ಷನ್ಸ್ ಇದೆ ನಮ್ಮ ಹತ್ರ, ಒಂದು ಬ್ಲ್ಯಾಕ್ ಒಂದು ರೆಡ್. ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಇದು ಕೂಡ ಮಾಡಿಫೈಗೆ ಯೂಸ್ ಯೂಸ್ ಮಾಡೋದು. ಮತ್ತೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು, ವಿಡಿಯೋಸ್ ಅಲ್ಲಿ ಲೇಸರ್ ಲೈಟ್ ಬರುತ್ತೆ. ಓಕೆ, ಈ ತರ ಲೈಟ್ಸ್ ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ. ಏನಕ್ಕೆ ಇದು ನಿಮ್ಮ ಕಾರ್ ಮೇಲೆ ಟಾಪ್ ಮೇಲೆ ಹಾಕ್ಬಿಟ್ರೆ ಒಂಥರ ಇದು ಲೇಸರ್ ಟೈಪ್ ಕಾಣಿಸುತ್ತೆ. ಅಮ್ಮರ್ ಲೈಟ್ ಅಂತಾರಲ್ಲ, ಅಮ್ಮರ್ ಲೈಟ್ ಅಲ್ಲ, ಲೇಸರ್ ಲೈಟ್. ಇದೇ ಬೇರೆ. ಈ ಲೇಸರ್ ಸಿಂಗಲ್ ಆಗಿ ಲೈನ್ ಆಗಿ ಕಾಣಿಸುತ್ತೆ. ಮೇಲ್ಗಡೆ ಕಂಪ್ಲೀಟ್ ಲೈನ್ ಕಾಣಿಸುತ್ತೆ. ಸೂಪರ್ ಸರ್. ಇದು ಇಲ್ಲಿ ಬರ್ತಾ ಇದೆ ನೋಡಿ, ಈಗ ಇವ್ರ ಮುಖದ ನೋಡಿ ಲೈನ್ ಕಂಪ್ಲೀಟ್ ಈ ತರ. ಇದೇನು ಮೇಲೆ ಹಾಕ್ಬೇಕಾ ಇದನ್ನ? ಇದು ಮೇಲೆ ಜಸ್ಟ್ ನಿಮ್ಗೆ ಗಮ್ ಇರುತ್ತೆ, ಗಮ್ ಟಾಪ್ ಮೇಲೆ ಗಮ್ ಆಗ್ಬಿಟ್ಟು ಕುಣಿಸ್ಬಿಟ್ಟು ಜಸ್ಟ್ ನೀವು ಚಾರ್ಜ್ ಮಾಡ್ಕೋಬಹುದು. ಇದು ಅಂದ್ರೆ ಲುಕ್ ಕಾಣೋದಕ್ಕೆ, ಲುಕ್ ನಿಮ್ ಗಾಡಿ ದೂರದಿಂದನೂ ಕಾಣಿಸುತ್ತೆ. ಇದ್ರಲ್ಲಿ ಎಷ್ಟು ಕಲರ್ಸ್ ಹಾಕೊಡ್ತೀರಾ? ಇದರಲ್ಲಿ ಬ್ಲ್ಯಾಕ್ ಇದೆ ಪ್ಲಸ್ ವೈಟ್ ಇದೆ. ಮತ್ತೆ ಇದ್ರ ವಿತ್ ರಿಮೋಟ್ ಕಂಟ್ರೋಲ್ ಮಾಡ್ಬೋದು. ನೀವು ರಿಮೋಟ್ ಅಲ್ಲೂ ಯೂಸ್ ಮಾಡ್ಬೋದು, ಆನ್ ಆಫ್. ಓಕೆ, ನೀವು ಗಾಡಿ ಒಳಗಡೆ ಕೂತ್ಕೊಂಡು ಆರಾಮಾಗಿ ರಿಮೋಟ್ ಅಲ್ಲೂ ಆನ್ ಮಾಡ್ಬೋದು. ನೆಕ್ಸ್ಟ್ ಸರ್ ಇನ್ನೇನಿದೆ ಸರ್? ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಬೇಡ. ಇವಾಗ ಬಂಪರ್ ನೋಡಿ ಎಷ್ಟು ಕ್ವಾಲಿಟಿ ಇದೆ. ಈಗ ಇಷ್ಟೇನ ಅಲ್ಲಿರೋದು? ಕಾರ್ಗ್ ಅಂತ ಬಂದ್ರೆ ಹೆಡ್ಲೈಟ್ಸ್ ತುಂಬಾ ಕಲೆಕ್ಷನ್ಸ್ ಇದೆ, AC ವಿಂಡ್ಸ್ ಇದೆ, ಹಾಗೆ ಟೈಲ್ ಲ್ಯಾಂಪ್ ಕೂಡ ಇದೆ. ಮತ್ತೆ ಇವಾಗ ನಿಮಗೆ ಪ್ರೊಜೆಕ್ಟರ್ ಬೇಡ, ನಾರ್ಮಲ್ ಫಾಗ್ ಲೈಟ್ ಬೇಕು ವಿತ್ ಇಂಡಿಕೇಟರ್. ನಿಮಗೆ ಏನಿಲ್ಲ ಥಾರ್ಗೋಸ್ಕರ ನೋಡಿ ಸರ್, OEM ಫಿಟ್ಮೆಂಟ್. ಜಸ್ಟ್ ನಿಮ್ಗೆ ತೆಗ್ಬಿಟ್ಟು ಹಿಂಗೆ ಹಾಕೋದು, ಸ್ಕ್ರೂಸ್ ನೋಡಿ ಅಷ್ಟೇ. ಏನಿದು? ಇದು ವಿತ್ ಇಂಡಿಕೇಟರ್, ವಿತ್ DRL, ವಿತ್ ಪ್ರೊಜೆಕ್ಟರ್ ಲೆನ್ಸ್ ಇರುತ್ತೆ ಇದರಲ್ಲಿ. 3-in-1 ಅಂತ ಹೇಳ್ಬೋದು ಅಲ್ವಾ? 3-in-1 ಇದು. ಓಕೆ, ನೆಕ್ಸ್ಟ್ ಇನ್ನೇನಿದೆ? ಥಾರ್ ಬಂಪರ್ ನೋಡಿ ಸರ್ ನಮ್ಮ ಹತ್ರ. ಇದು ಥಾರ್ಗೋಸ್ಕರ ರಿಯರ್ ಬಂಪರ್, ಥಾರ್ಗೋಸ್ಕರ. ಇದು ಫ್ರಂಟ್ ಬಂಪರ್. ಇದು ಫ್ರಂಟ್ ಬಂಪರ್. ಇದು ಇದೇ ಕಂಪನಿದು ಬ್ಯಾಕ್ ಬಂಪರ್, ಬ್ಯಾಟ್ ಕಂಪನಿದು. ಫ್ರಂಟ್. ಓಕೆ, ನೆಕ್ಸ್ಟ್ ಮತ್ತೆ ಇದು ಓವರ್ಲ್ಯಾಂಡರ್. ಇದರಲ್ಲೂ ಓವರ್ಲ್ಯಾಂಡಲ್ಲೂ 4-5 ಕ್ವಾಲಿಟಿ ಬಂದಿದೆ ಸರ್. ಓಕೆ, ಇರೋದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಇದೆ. ವೇಟಿಂಗ್ ಇದೆ ಸರ್ ಇದು? ನೋಡಿ ಸರ್, ಇತ್ತು ಸರ್. ಕ್ವಾಲಿಟಿ ಚೆನ್ನಾಗಿದೆ, ಲುಕ್ ನೋಡ್ಬೋದು ಸ್ನೇಹಿತರೆ, ನೋಡ್ಕೊಳ್ಳಿ ಒಂದು ಟೈಮು. ಆಮೇಲೆ ಇದರಲ್ಲೇ ಹೆಡ್ಲೈಟ್ಸ್ ಎಲ್ಲ ಬಂದ್ಬಿಟ್ಟಿದೆ. ಪ್ರೊಜೆಕ್ಟರ್ ಲೈಟ್ ಇದು? ಇಲ್ಲ, ನಾರ್ಮಲ್ ಲೈಟ್. ಇದರಲ್ಲಿ ಪ್ರೊಜೆಕ್ಟರ್ ಕನ್ವರ್ಟ್ ಮಾಡಬಹುದು. ಓಕೆ, ಇದನ್ನು ಪ್ರೊಜೆಕ್ಟರ್ ನಾರ್ಮಲ್ ಲೈಟ್ ಇದು. ಇವಾಗ ನಿಮಗೆ ಡ್ಯುಯಲ್ ಲೈಟ್ ಬೇಕು, ಡ್ಯುಯಲ್ ಲೈಟ್ ಬಂಪರ್ ಹಾಕ್ಬೇಕು. ವೆಯ್ಟ್ ಎಲ್ಲ ತಡೆಯುತ್ತಾ ಸರ್ ಇದು? ಆರಾಮಾಗಿ ತಡೆಯುತ್ತೆ ಸರ್. ತಡೆಯುತ್ತೆ ಸರ್. ಮತ್ತೆ ನೆಕ್ಸ್ಟ್ ನೀವು ಕೆಳಗಡೆ ನೋಡಿ ಡ್ಯುಯಲ್ ಫಾಗ್ ಲೈಟ್ ಹಾಕ್ಬೋದು ನೀವು. ಡ್ಯುಯಲ್ ಫಾಗ್ ಲೈಟ್ ನೋಡಿ, ಇಲ್ಲಿ 2 ಫಾಗ್ ಲೈಟ್ ಹಾಕ್ಬೋದು. ಅದೆಲ್ಲ ರಿಮೂವ್ ಮಾಡ್ಬಿಟ್ಟು ಮಾಡ್ತೀರಾ? ರಿಮೂವ್ ಮಾಡ್ಬಿಟ್ಟು ಹಾಕ್ತೀವಿ. ನೆಕ್ಸ್ಟ್ ಏನಿದೆ ನೋಡಿ, ಟೋಟಲ್ ಫ್ರಂಟ್ ಬಂಪರ್, ಬ್ಯಾಕ್ ಬಂಪರ್ ಪ್ಲಸ್ ಓವರ್ಲ್ಯಾಂಡರ್. ಈ ಬ್ರ್ಯಾಂಡ್ ಥಾರ್ದು ಸ್ಪೀಕರ್ ಅಷ್ಟೊಂದು ಔಟ್ಪುಟ್ ಬರಲ್ಲ, ಮುಂದೆ ಕೂತ್ಕೊಂಡಿರೋರಿಗೆ ಅಷ್ಟೊಂದು ಡೈರೆಕ್ಟ್ ಸ್ಪೀಕರ್ ಬೀಳು. ಇವಾಗ ನೋಡಿ ನಮ್ಮ ಹತ್ರ ಪಾಟ್ ಸ್ಪೀಕರ್ ಬಂದಿದೆ, ಮ್ಯಾಕ್ಸ್ ಲಿಂಕ್ ಕಂಪ್ನಿದು ಪಾಟ್ ಸ್ಪೀಕರ್ ಇದು. ಓಕೆ, ಡೈರೆಕ್ಟ್ ನಿಮ್ಮ ಸೈಡ್ ಪಿಲ್ಲರ್ ಇರುತ್ತಲ್ಲ, ತೆಗ್ಬಿಟ್ಟು ಈ ಪಿಲ್ಲರ್ ಕೂಡಿಸಿದ್ರೆ ನಿಮಗೆ 2 ಸ್ಪೀಕರ್, ಒಂದು ಮಿಡ್, ಈ ಕಡೆ 2 ಕಡೆ ಫ್ರಂಟ್, ಈ ಕಡೆ ಲೆಫ್ಟ್ ಸೈಡು, ರೈಟ್ ಸೈಡು. ಓಕೆ. ನೆಕ್ಸ್ಟ್ ಇದು ಥಾರ್ದು ಇಲ್ಲೊಂದು ಇದೆಯಲ್ಲ ಸರ್, ಇದು ಕೂಡ ನಿಮ್ದು ಬಂಪರ್ ಹಿಂದೆಗಡೆ ಚೇಂಜ್ ಮಾಡೋದು ಬೇಡ. ನಿಮ್ಮ ಒರಿಜಿನಲ್ ಸ್ಟಾಕ್ ಬಂಪರ್ಗೆ ಇದು ರಿಯರ್ ಬಂಪರ್ ಅಟ್ಯಾಚ್ ಮಾಡಕ್ಕೆ, ಆಡ್ ಆನ್ ಮಾಡಕ್ಕೆ, ಕಾಲ್ ಇಟ್ಬಿಟ್ಟು ಹತ್ತೋದಕ್ಕೆ ಸ್ವಲ್ಪ ಸೇಫ್ಟಿ ಇರುತ್ತೆ. ಈ ಥರ. ಓಕೆ, ಇದೆಲ್ಲ ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀರಾ ಇವೆಲ್ಲ? ಬೆಸ್ಟ್ ಪ್ರೈಸು ಮತ್ತೆ ಕ್ವಾಲಿಟಿ ಸರ್. ಕ್ವಾಲಿಟಿ ಬೇಕಂದ್ರೆ ಖಂಡಿತ ನೀವು ಕಾರ್ ವೆಬ್ನ ವಿಸಿಟ್ ಮಾಡ್ಬೋದು. ಓಕೆ, ಕಾರ್ ವೆಬ್ಸ್ ವಿಸಿಟ್ ಮಾಡ್ಬೋದು. ಹೆಡ್ಲೈಟ್ಸ್ ಆಯ್ತು, ಲೈಟು, ರಿಫ್ಲೆಕ್ಟರ್ ಲೈಟ್, ಮತ್ತೆ ಬಂಪರ್ಸ್ ಎಲ್ಲ. ಟೈರ್ ಕಲೆಕ್ಷನ್ ನೋಡಿ. ಟೈರು ಮಾರ್ತೀರಾ? ಟೈರು ಮಾಡ್ತೀವಿ, ಪ್ಲಸ್ ಮ್ಯಾಗ್ವಿಲು ಮಾಡ್ತೀವಿ. ಮ್ಯಾಗ್ವಿಲು ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಸರ್. ಬಟನ್ ಟೈರ್ಸ್, ಪ್ರಾಪರ್ ಆಫ್ ರೋಡ್ ಟೈರ್ ಇದು. ಆಫ್ ರೋಡ್ ಬೆಸ್ಟ್ ಪ್ರೈಸ್ ಅಲ್ಲ? ಬೆಸ್ಟ್ ಪ್ರೈಸ್, ಕ್ವಾಲಿಟಿ ಕಾಂಪ್ರಮೈಸ್ ಮಾಡಲ್ಲ ನಾವು. ಏನಿದೆ ಮ್ಯಾಗ್ವಿಲ್ ಡಿಸೈನ್ ನೋಡ್ಬೋದು ಹೆಂಗಿದೆ. ಇನ್ನವರೆಗೂ ಮಾರ್ಕೆಟ್ ಎಲ್ಲ ಬಂದಿಲ್ಲ ನಮ್ಮ ಹತ್ರ ಡಿಸೈನ್. ನೋಡಿ ಸ್ನೇಹಿತರೆ, ಡಿಸೈನ್ ನೋಡ್ಕೊಳ್ಳಿ ಮ್ಯಾಗ್ವಿಲ್ದು. ತಾರ್ಗೆ ಯಾರೆಲ್ಲ ಮ್ಯಾಗ್ವಿಲ್ ಬೇಕು, ಡಿಸೈನ್ ಬೇಕು, ಹಾಗೆ ಒಂದು ಕದರ ಬೇಕು, ಖಡಕ್ ಆಗಬೇಕು ಅಂದ್ರೆ ತಾರ್ದು ಆಫ್ ರೋಡ್ ವೆಹಿಕಲ್ ಇದು. ಪ್ರೀಮಿಯಂ ಗಾಡಿ, ಮರ್ಸಿಡೀಸ್ ಬೆನ್ಸ್ ಆಗಲಿ, BMW ಆಗಲಿ, ನಮ್ಮ ಹತ್ರ ಮ್ಯಾಗ್ವಿಲ್, ಅದು ಆ ಗಾಡಿದು ಮ್ಯಾಗ್ವಿಲ್ ಸಿಗುತ್ತೆ. ಸೂಪರ್ ಸರ್, ಪ್ರೀಮಿಯಂ ಗಾಡಿ. ಆಫ್ ರೋಡ್ ಬೇಕಂದ್ರೆ ಸಿಗುತ್ತೆ, ಪ್ರೀಮಿಯಂ ಗಾಡಿದು ಸಿಗುತ್ತೆ, ಎಲ್ಲ ಥರ ಗಾಡಿ ನಮ್ಮ ಹತ್ರ ಆಕ್ಸರೀಸ್ ಸಿಗುತ್ತೆ ಸರ್. ಸೂಪರ್. ನೆಕ್ಸ್ಟ್ ಇವಾಗ LED ಬಲ್ಬ್ ನೋಡಿ ಸರ್ ನಮ್ಮ ಹತ್ರ. ಇವಾಗ ಮಾರ್ಕೆಟಲ್ಲಿ 1200 ವಾಟ್ಸ್ ಬಂದಿದೆ, 1500 ವಾಟ್ಸ್ ಬಂದಿದೆ. LED ನಮ್ಮ ಹತ್ರ 150 ಇದ್ರೂ ಪ್ರಾಪರ್ 100% 150 LED ಆಸಮ್ ಬ್ರ್ಯಾಂಡ್ ವಿತ್ 2 years ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಎಲ್ಲ ಡಿಸ್ಪ್ಲೇ ನೋಡ್ಬೋದು. ಇದು ನೋಡಿ 220 ವಾಟ್ಸು,
2 ಇಯರ್ಸ್ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಆಮೇಲೆ ನೀವು ಈ ಬೇರೆ ಬಲ್ಬ್ಸ್ ಎಲ್ಲ ಏನು ಮಾಡ್ತಾರೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಪ್ಲಸ್ ನೀವು ಇವಾಗ ಬೆಂಗಳೂರಲ್ಲಿ ಹಾಕ್ಸ್ತಿರೋ, ನೀವು ಔಟ್ ಸ್ಟೇಷನ್ ಹೋಗಿ ಅಲ್ಲಿ ಬಲ್ಬ್ ಕೊಟ್ಟಿದ್ದು ಏನು ಮಾಡೋದು, ನೀವು ಯಾರು ನಿಯರೆಸ್ಟ್ ಸ್ಟೋರಲ್ಲಿ ಹೋಗ್ಬಿಟ್ಟು ಬಲ್ಬ್ ರಿಪ್ಲೇಸ್ ಮಾಡ್ಬೋದು ಸರ್. ನೀವು ನಮ್ಮ ಹತ್ರ ಬರೋದು ಅವಶ್ಯಕತೆ ಇರಲ್ಲ. ಬೇರೆ ಬ್ರ್ಯಾಂಡ್ ಹೋಗ್ಬಿಟ್ಟು ಅವ್ರದ್ದು ಬ್ರ್ಯಾಂಡ್ ಓನ್ ಆಗಿ ಬ್ರ್ಯಾಂಡ್ ಇರುತ್ತೆ, ಅವ್ರ ಹತ್ರನೇ ಹೋಗ್ಬೇಕು ವಾರಂಟಿ ಕ್ಲೇಮ್ ಮಾಡೋಕ್ಕೆ. ಇದು ನೀವು ಎಲ್ಲ ಆಲ್ ಓವರ್ ಇಂಡಿಯಾ ಅಲ್ಲಿ ಆಕ್ಸರೀಸ್ ಹೋಗ್ಬಿಟ್ಟು ನೀವು ಕ್ಲೇಮ್ ಮಾಡ್ಬೋದು ಇದನ್ನ. ಇದು ಆಗಲಿ ಇದಾಗಲಿ ನಮ್ಮ ಹತ್ರ ಎಲ್ಲ ಯಾವ ಟೈಪ್ ಆಗಿದ್ರು ಅಷ್ಟೇ ಎಲ್ಲ ಥರ ನೀವು ಹೋಗ್ಬಿಟ್ಟು ಯಾವ ಬ್ರ್ಯಾಂಡೆಡ್ ಯಾವ ಸ್ಟೋರ್ ಹೋದ್ರೂ ವಾರಂಟಿ ರಿಪ್ಲೇಸ್ ಆಗುತ್ತೆ ಸರ್. ನೋಡಿ ಈ ಬ್ರ್ಯಾಂಡು 220 ವಾಟ್ಸ್ ನೋಡಿ ಸ್ನೇಹಿತರೆ, LED ಲೈಟ್ಸ್ ಎಲ್ಲಾ ತರ ವೆರೈಟಿ ಇದೆ. ಇವಾಗ ಮಾರ್ಕೆಟ್ ಅಲ್ಲಿ 300 ವಾಟ್ಸ್ ಬಂದಿದೆ, 500 ವಾಟ್ಸ್ ಬಂದಿದೆ. ಇವಾಗ ಎಕ್ಸಾಂಪಲ್ ನಮ್ಮ ಹತ್ರ ಫೋನ್ ಇರುತ್ತೆ 16 GB ರ್ಯಾಮ್ ಫೋನ್ ಇದು. ಓಕೆ, ಇದು 6 GB ರ್ಯಾಮ್. ನೀವು ಯಾವ್ದು ಪ್ರಿಫರ್ ಮಾಡ್ತೀರಾ? ಆಂಡ್ರಾಯ್ಡ್, ಇದು ಐಫೋನ್. ಇದು 16,000 rupees, ಇದು 1,40,000 rupees. ನೀವು ಯಾವ್ದು ರೆಫರ್ ಮಾಡ್ತೀರಾ? ನಾನು ಎರಡು ಯೂಸ್ ಮಾಡ್ತೀನಿ ಸರ್. ರೆಫರ್ ಯಾವ್ದು ಬೆಸ್ಟ್ ಯೂಸ್ ಆಗುತ್ತೆ ಸರ್ ನಿಮಗೆ? ಇದು ಕ್ವಾಲಿಟಿ ಐಫೋನ್. ಕ್ವಾಲಿಟಿ ಅಷ್ಟೊಂದು ಮಾಡಕ್ ಆಗಲ್ಲ. ಕ್ವಾಲಿಟಿ ಯಾವ್ದು 6 GB ರ್ಯಾಮ್ ಅದು ಕೆಲಸ 16 GB ರ್ಯಾಮ್ ಅಷ್ಟು ಕೆಲಸ ಮಾಡಲ್ಲ, 6 GB ರ್ಯಾಮ್ ಕೆಲಸ ಮಾಡುತ್ತೆ. ಬಿಕಾಸ್ ನೀವು ಹೇಳ್ತಾ ಇರೋದು ಕ್ವಾಲಿಟಿ ನಮ್ಮಲ್ಲಿ ಇರುತ್ತೆ ಅಷ್ಟೇ ಅಲ್ವಾ? ಕ್ವಾಲಿಟಿ. ಇವಾಗ ನೋಡಿ ಹಾರನ್ನು ಅಷ್ಟೇ, ಹಾರನ್ನು ನೋಡಿ ಎಲ್ಲ ಬ್ಲ್ಯಾಕ್ ಎಲೆಕ್ಟ್ರೋ ಹಾರನ್ ಅಂತ. ಇದೇನಂದ್ರೆ ನಾರ್ಮಲ್ ಪ್ಲೇಟ್ ಬರುತ್ತೆ, ಇದ್ರಲ್ಲಿ ಪ್ಲೇಟ್ ಬರಲ್ಲ, ಒಂದು ಎಲೆಕ್ಟ್ರಿಕ್ ಬೋರ್ಡ್ ಬರುತ್ತೆ. ಓಕೆ, ಈ ಬೋರ್ಡಿಂದ ನೀರು ಹೋಗೋದು ಅದೆಲ್ಲ ಇದಾಗೋದು ಪ್ರಾಬ್ಲಮ್ ಇರಲ್ಲ. ಕಂಪ್ನಿಯಿಂದ ನಾವೇನು ವಾರಂಟಿ ಕೊಡೋ ಸರ್, ಕಂಪ್ನಿಯಿಂದ ವಾರಂಟಿ ಕೊಡ್ತಾರೆ. ಇದೆಯಾ ನಾವೇನು ನಮ್ಮ ಕಡೆಯಿಂದ ವಾರಂಟಿ ಕೊಡಲ್ಲ, ಕಂಪ್ನಿಯಿಂದ ವಾರಂಟಿ ಕೊಡ್ತಾರೆ. ಎಲ್ಲ ತರ ಎಲ್ಲ ಬ್ರ್ಯಾಂಡು ಎಲ್ಲ ತರ. ಮತ್ತೆ ಮೊಬೈಲ್ ಸ್ಟ್ಯಾಂಡು ಆಗಲಿ, ಪ್ರೀಮಿಯಂ ಆಗಿರೋ ಮೊಬೈಲ್ ಸ್ಟ್ಯಾಂಡ್ ಯಾವ ವೈರ್ಲೆಸ್ ಚಾರ್ಜರ್ ಇದೆ, ತೋರಿಸ್ತೀನಿ ನೋಡಿ, ಓಪನ್ ಮಾಡ್ಬಿಟ್ಟು ನೋಡಿ ಸ್ನೇಹಿತರೆ. ಚಾರ್ಜರ್ ಯಾರೆಲ್ಲ ನೋಡ್ತಾ ಇದ್ರು ಮೊಬೈಲ್ ಹೋಲ್ಡ್ರು ಚಾರ್ಜಿಂಗ್ದು, ಏನು ಪ್ರೀಮಿಯಂ ಐಟಮ್ ಬೇಕೋ ಕಾರ್ ಅಕ್ಸೆಸರೀಸ್ ಅಲ್ಲಿ ಎಲ್ಲ ಥರ ಮೇಂಟೈನ್ ಮಾಡ್ತೀವಿ. ಕಸ್ಟಮರ್ ಮೇಲೆ ಕ್ವಾಲಿಟಿ. ವೈರ್ಲೆಸ್ ಚಾರ್ಜರ್ ಇದು, ವಿತ್ ವೈರ್ಲೆಸ್ ಚಾರ್ಜರ್. ಐಫೋನ್ಗೂ ಯೂಸ್ ಆಗುತ್ತಾ? 100% ಯೂಸ್ ಆಗುತ್ತೆ ಸರ್. ಸೂಪರ್ ಸರ್ ಇದು. ನೋಡಿ, ಜಸ್ಟ್ ನೀವು ಫೋನ್ ಹಿಂಗೆ ಇಟ್ಟರೆ ಆಟೋಮೆಟಿಕ್ ಲಾಕಾ? ಆಟೋಮೆಟಿಕ್ ಆಯ್ತಾ? ಅದು ಆಟೋಮೆಟಿಕ್ ಆಯ್ತಾ ಅಂದ್ರೆ ಯಾವ ತರ? ಏನು ಮಾಡಲಿಲ್ಲ, ಇದೊಂದು ಸೆನ್ಸರ್ ಇರುತ್ತೆ. ಜಸ್ಟ್ ನೀವು ಟ್ಯಾಪ್ ಮಾಡಿದ್ರೆ ಸಾಕು, ನಿಮ್ಮ ಫೋನ್ ಆಚೆ ಕಡೆ ಬಂದ್ಬಿಡುತ್ತೆ. ಹಿಂಗೆ ಫೋನ್ ಇದ್ರೆ ಸಾಕು. ಫೋನ್ ನೋಡಿ, ಟ್ಯಾಪ್ ಮಾಡಿದ್ವು ರಿಮೂವ್ ಮಾಡ್ಬೇಕಂದ್ರೆ ರಿಮೂವ್ ಮಾಡೋದು ಜಸ್ಟ್ ಹಿಂಗೆ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಸಾಕು, ಮೊಬೈಲ್ ಬಂದು ಎರಡು ಕೈಯಲ್ಲಿ. ಇಲ್ಲಿ ಒಂದು ಸೆನ್ಸರ್ ಇದೆ ನೋಡಿ, ಬ್ಯಾಕ್ ಸೈಡ್ ಒಂದು. ಓಕೆ, ಇಲ್ಲಿ ಸೆನ್ಸರ್ ನೋಡಿ ಸ್ನೇಹಿತರೆ. ಸೆನ್ಸರ್, ಮೊಬೈಲ್ ಸ್ಟ್ಯಾಂಡು, ಮೊಬೈಲ್ ಹೋಲ್ಡರ್ ಇವತ್ತೇ ನೋಡಿದ್ದು ವಿತ್ ವೈರ್ಲೆಸ್ ಚಾರ್ಜರ್. ಚಾರ್ಜ್ ಕೂಡ ಆಗ್ತಾ ಇರುತ್ತೆ. ಇವಾಗ ನಿಮ್ಮ ಫೋನಲ್ಲಿ ವೈರ್ಲೆಸ್ ಚಾರ್ಜರ್ ಆಪ್ಷನ್ ಇಲ್ಲ, ಆ ಫೋನು ನಿಮ್ಗೆ ಇದರಲ್ಲಿ ವೈರ್ಲೆಸ್ ಚಾರ್ಜ್ ಮಾಡ್ಬೋದು. ಇದಕ್ಕೆ ಯಾವ ಥರ ಚಾರ್ಜಿಂಗ್ ಕೊಡ್ಬೇಕು ನಾವು? ಇಲ್ಲಿ ಒಂದು ಟೈಪ್ ಸಿ ಕೇಬಲ್ ಇರುತ್ತೆ, ಟೈಪ್ಸ್ ಅಲ್ಲಿ ನಿಮ್ಮ ಮೊಬೈಲ್ ಚಾರ್ಜರ್ನ ಅಟ್ಯಾಚ್ ಮಾಡ್ಕೋಬೇಕು. ಓಕೆ. ಎಷ್ಟಾಗ್ಬೋದು ಸರ್ ಇದು? ಇದು ಅರೌಂಡ್ ನಿಮಗೆ ಒಂದು 4,500 rupees MRP ಇದೆ. ಆಫ್ಟರ್ ಡಿಸ್ಕೌಂಟ್ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ನಾವು ಏನಿದೆ ಬೆಸ್ಟ್ ಪ್ರೈಸ್, ಅದರಲ್ಲೂ ಕೂಡ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀರಾ. ಇದು ವಾರಂಟಿ ಇದೆ, ವಿತೌಟ್ ವಾರಂಟಿ ಅಲ್ಲ. ಓಕೆ. ಮತ್ತೆ ಇದು ಏರ್ ಕಂಪ್ರೆಸರ್ ನಾವೇನು ಪ್ರಮೋಟ್ ಮಾಡೋದಿಲ್ಲ ಸರ್, ಆಟೋಮೆಟಿಕ್ ಬ್ರ್ಯಾಂಡ್ ಎಲ್ಲ. ಯಾವ ಥರ ಇದೆ ಏರ್ ಕಂಪ್ರೆಸರ್? ಮಿಶ್ಲಿನ್ ಬ್ರ್ಯಾಂಡ್ ನೀವೇ ನೋಡಿದ್ದೀರಾ. ಏನೇನು ಕೆಲಸ ಮಾಡುತ್ತೆ ನಮ್ಮ ಕಾರ್ಗೆ? ಇದರಲ್ಲಿ ಏರ್ ಕಂಪ್ರೆಸರ್ ಪ್ಲಸ್ ನಿಮ್ಮದು ಟೈರ್ ಪ್ರೆಷರ್ ನೋಡ್ಬೋದು ಎಷ್ಟಿದೆ. ಇವಾಗ ಡೀಟೇಲ್ ಮೀಟರ್ ಬರುತ್ತೆ. ಓಕೆ, ಎಷ್ಟು ಪ್ರೆಷರ್ ಇದೆ, ಎಷ್ಟು ಏರ್ ಇದೆ ನಿಮ್ಮ ಟೈರಲ್ಲಿ? ಹೌದು, ಮಿಚಲಿನ್ ಬ್ರ್ಯಾಂಡ್ದು ನೋಡಿ ಸ್ನೇಹಿತರೆ. ಸೂಪರ್. ಜಸ್ಟ್ ಹಿಂಗೆ ಅಟ್ಯಾಚ್ ಮಾಡಿಬಿಟ್ಟು ನಿಮ್ಮ ಹೇರ್ ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಡಿಸ್ಪ್ಲೇ ತೋರಿಸ್ಬಿಡುತ್ತೆ ಎಷ್ಟಿದೆ. ಇವಾಗ ನೀವು ಆರಾಮಾಗಿ ಇದು ಮಾಡೋದು. ಇದು ಗ್ಲೋ ಇಡೋದಕ್ಕೆ ಎಲ್ಲದಕ್ಕೂ ನೀವು ಒಂಥರ ಪೋರ್ಟೇಬಲ್ ಅಲ್ವಾ ಸರ್ ಇದು? ಪೋರ್ಟೇಬಲ್. ಓಕೆ, ಮತ್ತೆ ಬೇರೆ ಏನೇನಿದೆ ಸರ್? ಮತ್ತೆ ಇವಾಗ ಥಾರ್ಗೋಸ್ಕರ ಆಫರ್ ಲೈಟ್ ಹಾಕ್ಸ್ತಾರೆ. ಈಗ ನೋಡಿ, ಇದರಲ್ಲಿ ವಿತ್ DRL ಲೈಟ್, ಹನಿಕಾಂಬ್ ಲೈಟ್ ಬರುತ್ತೆ ಇದು. ನೋಡಿ ಕ್ವಾಲಿಟಿ ನೋಡಿ, ಬಿಲ್ಡ್ ಕ್ವಾಲಿಟಿ ನೋಡಿ ಹೆಂಗಿದೆ. DRL ಲೈಟ್, DRL ಥಾರ್ಗೋಸ್ಕರ. ಥಾರ್ ಎಲ್ಲ ಗಾಡಿಗೆ ಆಗ್ಬೋದು ಸರ್, ಬರೀ ಥಾರ್ಗಂತೂ ಅಲ್ಲ, ಎಲ್ಲ ಗಾಡಿಗೂ ಆಗ್ಬೋದು. ಸೂಪರ್. ಮತ್ತೆ ಇನ್ಯಾವುದಿದೆ ಸರ್? ಅದು ಕೂಡ ಮೆಟಲ್ ಅಲ್ಲ ಸರ್? ಫುಲ್ ಮೆಟಲ್ ಸರ್ ಇದು. ಓಕೆ. ಮತ್ತೆ ಪ್ರೊಜೆಕ್ಟರ್ ಎಲ್ಲ ಥರದ್ದು ಇದೆ, 3 in 1 ಥರ. ಮತ್ತೆ ಬೇರೆ ಮತ್ತೆ ಪ್ರೊಜೆಕ್ಟ್ರು. ಇವಾಗ ನಿಮ್ಮ ಗಾಡಿಯಲ್ಲಿ ಸ್ಟಾಕ್ ಹೆಡ್ಲೈಟ್ ಎಲ್ಲ ಅಷ್ಟು ಔಟ್ಪುಟ್ ಬರಲ್ಲ. ಪ್ರೆಸೆಂಟ್ ಆಗಿ ಇವಾಗ ಎಲ್ಲ ಗಾಡಿಯಲ್ಲಿ ಅಷ್ಟೊಂದು ಹೆಡ್ಲೈಟ್ ಔಟ್ಪುಟ್ ಬರ್ತಾ ಇಲ್ಲ. ಇವಾಗ ನೀವು ಇದು ಪ್ರೊಜೆಕ್ಟರ್ ಹಾಕೊಂಡ್ರೆ ನಿಮಗೆ ಇದಿರುತ್ತೆ, ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಓಕೆ. ಜಾಸ್ತಿ ಕ್ವಾಲಿಟಿ. ಮತ್ತೆ ಇನ್ನೊಂದು ತುಂಬ ಪ್ರೊಜೆಕ್ಟರಲ್ಲಿ ತುಂಬ ಕ್ವಾಲಿಟಿ ಇದೆ ಸರ್ ನಮ್ಮ ಹತ್ರ. ಪ್ರೊಜೆಕ್ಟರ್ ಇವಾಗ ಫಾರ್ಚುನರ್ ಗಾಡಿಯಲ್ಲಿ ಹೆಡ್ಲೈಟ್ ಬಲ್ಬಲ್ಲಿ ಅಸೆಂಬಲಿ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ. ಹೆಡ್ಲೈಟಲ್ಲಿ ಕಂಪ್ಲೀಟ್ ಸೀಲ್ಡ್ ಬರುತ್ತೆ. ಓಕೆ. ಇವಾಗ 2 inch ಫಾಗ್ಲೈಟ್ ಬರುತ್ತೆ ವಿತ್ ಟ್ರೈ ಕಲರ್. ಸರ್ ಇವಾಗ ಇನೋವಾ ಕ್ರಿಸ್ಟಾ ಆಗಲಿ, ಫಾರ್ಚುನರ್ ಆಗಲಿ, ಅದರಲ್ಲಿ ಹೆಡ್ಲೈಟ್ ಬಲ್ಬ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಈ ನೀಡ್ ಫಾರ್ ಸ್ಪೀಡ್ ಕಂಪ್ನಿದು ಪ್ರೊಜೆಕ್ಟರ್ ನೋಡಿ, ಜಸ್ಟ್ ರಿಮೂವ್ ಮಾಡಿಬಿಟ್ಟು ನಿಮ್ಮ ಫಾಗ್ಲೈಟ್ನ
ನಿಮ್ಮ ಸ್ಟಾಕ್ ಪೌಲೆಟ್ನ ರಿಮೂವ್ ಮಾಡಿಬಿಟ್ಟು ವಿತ್ ಡ್ಯೂಯಲ್ ಕಲರ್ ಇದು. ವಿತ್ ಡ್ಯೂಯಲ್ ಕಲರ್ ವೈಟ್ ಒಂದು 6000 ಕ್ಯಾಲ್ವಿನ್ ಬರುತ್ತೆ, ಒಂದು 3000 ಕ್ಯಾಲ್ವಿನ್ ಬರುತ್ತೆ ಇದರಲ್ಲಿ. ಓಕೆ ಇದು ಕೂಡ ಮೆಟಲ್. ಜಸ್ಟ್ ಓಯಿ ಫಿಟ್ಮೆಂಟು, ನಿಮ್ಮ ವೈರಿಂಗ್ ಏನು ಟ್ಯಾಪರ್ ಆಗಲ್ಲ, ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ. ಇದೆಲ್ಲ ಸಾಕೆಟ್ ಟು ಸಾಕೆಟ್. ಇದೆಲ್ಲ ಇನೋವಾ ಕ್ರಿಸ್ಟಾಗ ನೋಡಿ ಹಿಂಗೆ ಸಾಕೆಟ್ ಬರುತ್ತೆ. ಜಸ್ಟ್ ನಿಮ್ಮ ಪ್ರೆಸೆಂಟ್ ನಿಮ್ಮ ಗಾಡಿ ಸಾಕೆಟ್ನ ಅಟ್ಯಾಚ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಇನ್ನೇನಿದೆ ಸರ್? ಟೈಮ್ ವೇಸ್ಟ್ ಮಾಡಿದೆ, ಟಕ 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 ಅಂತ ಮುಗಿಸೋಣ. ಇನ್ನು ಚಿಕ್ಕ ಪುಟ್ಟದ್ದು ಎಲ್ಲ ಥರದ್ದು ಇದೆ. ಮತ್ತೆ ಕಾರ್ ಆಮಿಯನ್ ಲೈಟ್ ಇವಾಗ ಪ್ರೀಮಿಯಂ ಆಮಿಯಂ ಲೈಟ್ ಇದು. ನಿಮ್ಮ ಕಾರ್ಡಿ ಬ್ರ್ಯಾಂಡ್ದು ನಿಮ್ಮ ಇಂಟೀರಿಯರ್ನ ಒಂಥರ ಪ್ರೀಮಿಯಂ ಲುಕ್ ಕೊಟ್ಬಿಡುತ್ತೆ ಇದು ಹಾಕ್ಸ್ಬಿಟ್ರೆ. ನೀವು K4 ಎಲ್ಲ ಇದೆಯಲ್ಲ, ಇದೇ ಟಾಪ್ K4 ಗೆ K4 ಪ್ಲಸ್ ಇದು 19 ಪೀಸಸ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಏನಿದೆ? ಕಾರ್ಗೆ ಎಲ್ಲ ಕಾರ್ಗಳಿಗೂ ಫಿಟ್ ಮಾಡಬಹುದು. ಆಲ್ಮೋಸ್ಟ್ ಎಲ್ಲ ಕಾರ್ ಫಿಟ್ ಮಾಡ್ಬೋದು ಸರ್. ನೆಕ್ಸ್ಟ್ ಇವಾಗ ಸ್ಟೀರಿಯೋದಲ್ಲಿ ನೋಡಿ ಸರ್, ನಮ್ಮ ಹತ್ರ ಒಂದು 7 to 8 ಟೈಪ್ಸ್ ಇದೆ ಮ್ಯೂಸಿಕ್ ಸಿಸ್ಟಮ್. ಇವಾಗ ನೋಡಿ ಇದರಲ್ಲಿ ಆಂಡ್ರಾಯ್ಡ್ ಇದೆ, ಆಂಡ್ರಾಯ್ಡ್ ಆಟೋನು ಇದೆ. ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಬರುತ್ತೆ, ವೈರ್ಲೆಸ್ ಕಾರ್ ಪ್ಲೇ ಬರುತ್ತೆ. ಇದು T5 ಪ್ರೊಸೆಸರ್, T10 ಪ್ರೊಸೆಸರ್, TS10 ಪ್ರೊಸೆಸರ್. ಇದರಲ್ಲಿ ಏನಂದ್ರೆ 2K ರೆಸಲ್ಯೂಷನ್ ಬರುತ್ತೆ ಸ್ಕ್ರೀನ್. 2K ರೆಸಲ್ಯೂಷನ್ ವಿತ್ 360 ಕ್ಯಾಮ್ರಾ ಅಟ್ಯಾಚ್ ಮಾಡ್ಬೋದು ಇದರಲ್ಲಿ, ಈ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ. ಓಕೆ ಓಕೆ. ಇದಕ್ಕೆಲ್ಲ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ? 100% ವಾರಂಟಿ ಗ್ಯಾರಂಟಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ? ಬೆಸ್ಟ್ ಪ್ರೈಸ್. ಬೇಸಿಕ್ ಆಗಿ ಏನು ಪ್ರೈಸ್ ಇಂದ ಸಿಗುತ್ತೆ ಮ್ಯೂಸಿಕ್ ಸಿಸ್ಟಮ್ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ 5500 ಸ್ಟಾರ್ಟಿಂಗ್ ಇದೆ ಸರ್. 5500 ರೂಪೀಸ್ ಇಂದ ಸ್ಟಾರ್ಟಿಂಗ್ ಇದೆ. ಅದರಲ್ಲೂ ಕ್ವಾಲಿಟಿ ಲೋಕಲ್ ಅಲ್ಲ, ಎಲ್ಲ ಕ್ವಾಲಿಟಿ ಐಟಮ್ಸ್ ಸಿಗುತ್ತವೆ. ನೆಕ್ಸ್ಟ್ ಫ್ರಂಟ್ ಕ್ಯಾಮ್ರಾ. ಇವಾಗ ಫ್ರಂಟ್ ಕ್ಯಾಮ್ರಾ ಬೇಕು ನಿಮಗೆ. ಫ್ರಂಟ್ ಕ್ಯಾಮ್ರಾ ವಿತ್ 4K ರಿಕಾರ್ಡಿಂಗ್ ಆನ್ ಡಿಸ್ಪ್ಲೇನೂ ರೆಕಾರ್ಡ್ ಆಗ್ತಾ ಇರುತ್ತೆ, ನಿಮ್ಮ ಮೊಬೈಲಲ್ಲೂ ತೋರಿಸ್ತಾ ಇರುತ್ತೆ ಇದು. ಇದೆಲ್ಲ ಎರಡು ಟೈಪ್ ಕ್ವಾಲಿಟಿ ಇದೆ. ನೆಕ್ಸ್ಟ್ 4K ಡ್ಯಾಶ್ ಕ್ಯಾಮ್ರಾ. ಇವಾಗ ಸ್ಪೀಕರು ನಿಮ್ಮಿರೋ ಆಡಿಯೋನ ಅಷ್ಟೊಂದು ಕ್ವಾಲಿಟಿ ಬರಲ್ಲ. ನಿಮ್ಮ ಓಯಿ ಸಿಸ್ಟಮ್ ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ದು ಅದೇ ಸಿಸ್ಟಮ್ಗೆ ಸ್ಪೀಕರ್ ಏನಾದ್ರು ಅಪ್ಡೇಟ್ ಮಾಡಬೇಕಂದ್ರೆ ಎಲ್ಲ ನೋಡಿ ಇದು ಇಷ್ಟು ಸ್ಪೀಕರ್ ಕ್ವಾಲಿಟಿ ಇದೆ. ಪೋಲ್ ಕಾರ್ಡ್ ಇರಲಿ, ಇನ್ಫಿನಿಟಿ ರೆಫರೆನ್ಸ್ ಆಗಲಿ, 3-ವೇ ಸೆಟಪ್, ಡೈಮಂಡು, ಫೋಕಲ್ ಆಡಿಟರು ಎಲ್ಲ ತುಂಬ ಥರ ಕ್ವಾಲಿಟಿ ಇದೆ. ಇವಾಗ ಬೇಸಿಕ್ ಇಂದ ಹಿಡಿದು ಟಾಪ್ ಎಂಡ್ ಇದೆ ನೋಡಿ. ಟಾಪ್ ಎಂಡ್ ಸಿಸ್ಟಮ್ TS10 ಪ್ರೊಸೆಸರು, 2K ರೆಸಲ್ಯೂಷನ್ ಸ್ಕ್ರೀನ್ ಬರುತ್ತೆ ನಿಮಗೆ. ಮತ್ತೆ ಇದ್ರಲ್ಲಿ ಆಡಿಯೋ ಔಟ್ಪುಟ್ ಪ್ರತಿ ಒಂದು ಚಾನಲ್ ನೀವು ಟ್ಯೂನ್ ಮಾಡ್ಬೋದು. ಪ್ರತಿ ಒಂದು ಚಾನಲ್ ಸ್ಪೀಕರ್. ಇವಾಗ ಕೆಲವರು ಇರ್ತಾರೆ ಬ್ಯಾಕ್ ಸೈಡ್ ಕಮ್ಮಿ ಬರಬೇಕು, ಕೆಲವರು ಇರ್ತಾರೆ ಫ್ರಂಟ್ ಜಾಸ್ತಿ ಬರ್ಬೋದು. ಇದರಲ್ಲಿ ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಟ್ಯೂನ್ ಮಾಡ್ಬೋದು. ಮತ್ತೆ ಈ ಸಿಸ್ಟಮ್ ವಿತ್ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ಹಾಕ್ಸ್ಬೋದು ನೀವು. ಓಕೆ, ಇದಾಗಲಿ ಎಲ್ಲ ಪ್ರೀಮಿಯಂ ಟೈಪ್ ಸರ್ ಇದು. ಇದಲ್ಲೂ ಅಷ್ಟೇ ನೀಡ್ ಫಾರ್ ಸ್ಪೀಡ್ ಕ್ರಿಪ್ಟೋ ಅಂತ ಬರುತ್ತೆ. ಇದರಲ್ಲೂ ಫ್ರಂಟ್ ಅಂಡ್ ಬ್ಯಾಕ್ ವಿತ್ ಕ್ಯಾಮ್ರಾ ಬರುತ್ತೆ ನಿಮಗೆ. ಮತ್ತೆ ಇವಾಗ ನಿಮ್ಮ ಅದೇ ಸಿಸ್ಟಮ್ಗೆ ಸ್ಪೀಕರ್ ಚೇಂಜ್ ಮಾಡಬೇಕು. ನಿಮ್ಮ ಸಿಸ್ಟಮ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಒರಿಜಿನಾಲಿಟಿ ಇರಬೇಕು. ಸಿಸ್ಟಮಲ್ಲಿ ಆಡಿಯೋ ಔಟ್ಪುಟ್ ಮಾಡ್ತೀವಿ. ಇವಾಗ ನಾವು ಒಂಥರ ಒಂದು ಸಾಕೆಟ್ಸ್ ಇದೆ. ಓಕೆ, ನಾವು ವೈರಿಂಗ್ನ ನಿಮ್ಗೆ ಕಟ್ ಮಾಡಲ್ಲ. ಜಸ್ಟ್ ಹಿಂಗೆ ನಿಮ್ಮ OEM ಸಾಕೆಟ್ ತೆಗಿತೀವಿ, ಇದೆಲ್ಲ ಅಟ್ಯಾಚ್ ಮಾಡ್ತೀವಿ. ಅಂದರೆ ಕಂಪನಿಯಿಂದ ಬಂದಿರೋ ಮ್ಯೂಸಿಕ್ ಸಿಸ್ಟಮ್ ಅದರಲ್ಲಿ ಯೂಟ್ಯೂಬ್ ಪ್ಲೇ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ತೆಗಿತೀವಿ. ನನಗೆ ಬೇಡಪ್ಪ, ನನಗೆ ಸ್ಪೀಕರ್ಸ್ ಅಷ್ಟೇ ಚೇಂಜ್ ಮಾಡಬೇಕು, ಅದೇ ಸಿಸ್ಟಮ್ ಇರಲಿ. ಅದೇ ಸಿಸ್ಟಮ್ಗೆ ಆ್ಯಂಪ್ ಫಾರ್ ಆಡ್ ಆನ್ ಮಾಡ್ಬೋದು. ನೋಡಿ ಜಸ್ಟ್ ನಿಮ್ಮ ಸಾಕೆಟ್ ತೆಗ್ಬಿಟ್ಟು ಹಿಂಗೆ ಅಟ್ಯಾಚ್ ಮಾಡಿಬಿಟ್ರೆ ಏನು ವೈರಿಂಗ್ ಕಟ್ ಏನಾಗಲ್ಲ, ವಾರಂಟಿ ಏನು ಇಶ್ಯೂ ಆಗಲ್ಲ. ಮತ್ತು ಸ್ಪೀಕರು ನೋಡಿ ಸರ್, ನಮ್ಮ ಹತ್ರ 3-ವೇ ಇದೆ. ಡೈಮಂಡ್ 3-ವೇ, ಫೋಕಲ್ ಆಡಿಟರು, ಮತ್ತು ಹಟ್ಸು, ಪೋಲ್ ಕಾರ್ಡಿಯೋ ಎಲ್ಲ ಥರ ಮ್ಯೂಸಿಕ್ ಸ್ಪೀಕರ್ಸ್ಗಳು ಸಿಗುತ್ತೆ ಅಷ್ಟೇ ಸರ್. ಡ್ಯಾಂಪಿಂಗು ನಮ್ಮ ಹತ್ರ 4-5 ಟೈಪ್ ಕ್ವಾಲಿಟಿ ಇದೆ ಸರ್. ಡ್ಯಾಂಪಿಂಗ್ ನಿಮ್ಗೆ ಏನೋ ವೈಬ್ರೇಷನ್ ಔಟ್ಪುಟ್ ಆಗಲಿ, ಆಮೇಲೆ ಪ್ರಾಪರ್ ಒಂಥರ ಕ್ವಾಲಿಟಿ ಬೇಕು, ಇದು ಬೇಕು ಅಂದರೆ ನಮ್ಮ ಹತ್ರ ಎಲ್ಲ ಥರ ಮಾಡ್ಕೊಡ್ತೀವಿ. ಬೇರೆ ಕಡೆ ಕಂಪೇರ್ ಮಾಡೋದಕ್ಕೆ ನೀವು ಕ್ವಾಲಿಟಿ ಕೊಡ್ತೀರಾ? ಕ್ವಾಲಿಟಿ ಕೊಡ್ತೀವಿ, 100% ಕ್ವಾಲಿಟಿ ಕೊಡ್ತೀವಿ ಸರ್. ಆಮೇಲೆ ಪ್ರೊಫೆಷನಲ್ ಆಗಿ ಇನ್ಸ್ಟಾಲ್ ಮಾಡ್ತೀವಿ ಸರ್. ಜಸ್ಟ್ ಹಿಂಗೆ ಹಾಕೋದು. ನೀವು ಇವ್ರು ಮಾಡಿರ್ತಕ್ಕಂಥ ಕೆಲಸನ ಕಾರ್ ವೈಬ್ಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡ್ಕೋಬಹುದು. ನೋಡಿ ಇನ್ನೇನಿದೆ ಅಫಿಷಿಯಲ್ ಅಂತ ನಮ್ಮ ಆಲ್ಮೋಸ್ಟ್ ಏನು ಇದೆಲ್ಲ ನಾನ್ ಸ್ಲಿಪ್ ಮ್ಯಾಟ್ ಸರ್. ಡ್ಯಾಶ್ ಬೋರ್ಡ್ ಅಲ್ಲಿ ಹಾಕೋದು ಐಟಮ್. ಎಕ್ಸ್ಟೀರಿಯರ್ ಒಂದು ಲುಕ್ ಬೇಕು, ಚಿಕ್ಕ ಪುಟ್ಟದ್ದು ಇದೆಲ್ಲ ಯೂಶುವಲ್ ನಿಮಗೆ ಸಿಗುತ್ತೆ. ಇದು ಕೂಡ ಇಲ್ಲೂ ಸಿಗುತ್ತೆ ನಿಮಗೆ. ಒಂದು ಕೀಚೈನ್ ಇಂದ ಹಿಡಿದು ಕಾರ್ದು ಎಲ್ಲ ಥರದ್ದು ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಕಾರ್ ವೈಬ್ಸ್ ಅಲ್ಲಿ. ಮತ್ತೆ ಬೇರೆ ಏನೇನಿದೆ ಸರ್? ಸರ್ ಇವಾಗ ವೈರ್ ನಾವು ಯೂಸ್ ಮಾಡೋ ವೈರ್ ನೋಡಿ ಸರ್, ತೋರಿಸ್ತೀನಿ. ವೈರು, ಸ್ಪೀಕರ್ ವೈರ್ ನೋಡಿ. ಇದು ಕೂಡ ನೋಡ್ಲೇಬೇಕು. ಯಾಕಂದ್ರೆ ಬೇಸಿಕ್ಲಿ ಸರ್ ವೈರಿಂಗ್ ಮೇನ್ ಇಂಪಾರ್ಟೆಂಟ್. ಪೌಡರ್ ಆಗ್ಬಿಡುತ್ತೆ, ಪೌಡರ್ ಆಗ್ಬಿಡುತ್ತೆ, ಎಲ್ಲ ಒಂದ್ ಕಡೆ ಬಿಟ್ಟಿದ್ದೆ ಹಿಂಗೆ ಹಾಕಿ ಅಂತ ಹೇಳಿ. ಆಡಿಯೋ ಔಟ್ಪುಟ್ ಬರೋದ್ರಿಂದ ವೈರಿಂದಾನೆ ಸರ್. ಮೇನ್ ವೈರ್ ಪ್ರಾಪರ್ ಆಗಿ ಯೂಸ್ ಮಾಡಿದ್ರೇನೆ ಔಟ್ಪುಟ್ ಬರೋದು. ವೈರ್ ಕ್ವಾಲಿಟಿ ನೀವೇ ನೋಡ್ಬೋದು, ಪ್ಯೂರ್ ಕಾಪರ್. ಸೂಪರ್. ಊಫರ್ ವೈರ್ ಇದು, ಸ್ಪೀಕರ್ ವೈರ್ ಆಗಲಿ. ಮತ್ತೆ ಇವಾಗ ಎಲ್ಲ ಥರ ವೈರಿಂಗ್ ನೋಡಿ ನೀವು. ಏನ್ ಡಿಫರೆನ್ಸ್? ಇದು ಇಲ್ಲೊಂದು ವೈರ್ ಇದೆ, ಇದು ನಾರ್ಮಲ್ ವೈರ್ ಸರ್. ಇದು ನಾರ್ಮಲ್ ವೈರ್ ಇದು. ಓಕೆ, ಇದು ಕಸ್ಟಮರ್ ಕೆಲವರು ಬರ್ತಾರೆ ಸರ್, ನಮಗೆ ನಾರ್ಮಲ್ ಆಗಬೇಡಿ, ಹೆವಿ ವೈರಿಂಗ್ ಬೇಡ ಅಂತ. ಓಕೆ, ನಾನು ಮಾಡಿದ್ರೆ ರಾಂಗ್. ಇದೆಲ್ಲ ಹೆವಿ ವೈರಿಂಗ್ ಕ್ವಾಲಿಟಿ ನೋಡಿ. ಊಫರ್ ವೈರ್ ಇದು ಸರ್ 5 ವರ್ಷ ಆದ್ರೂ ಕಾಪರ್ ಬರಲ್ಲ ಸರ್, ಏನಾಗಲ್ಲ. ಇದು ನೋಡಿ ಸ್ಪೀಕರ್ ವೈರ್ ನಾವು ಯೂಸ್ ಮಾಡೋ ವೈರಿಂಗ್. ಸ್ಪೀಕರ್ ಇದು ಕೂಡ ಕ್ವಾಲಿಟಿ ವೈರ್.
ಸರ್ ಮೇನ್ ಇಲ್ಲ ಶೋ ಮಾಡಿ ಹೇಳ್ಬಿಡ್ತೀರಿ ಈ ತರ ವೈರ್ ಯೂಸ್ ವೈರಿಂಗ್ ಮಾಡ್ತೀರಿ ಯೂಸ್ ಮಾಡ್ತೀವಿ ನಿಮ್ಮ ಮುಂದೆ ಯೂಸ್ ಮಾಡ್ತೀವಿ. ಆಯ್ತು ಸರ್ ನೀವು ಹೇಳಿರೋ ರೇಟ್ಗೆ ಕಮ್ಮಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಕಮ್ಮಿ ಕ್ವಾಲಿಟಿ ಎಲ್ಲ ಹಾಕಲ್ಲ. ಸರ್ ಹೇಳ್ಬಿಟ್ಟು ಹಾಕ್ತೀವಿ ಸರ್ ಈ ರೇಟ್ಗೆ ಇದೇ ಕ್ವಾಲಿಟಿ ಬರುತ್ತೆ ಅಂತ. ಸೂಪರ್. ನಿಮ್ಮ ಗಾಡಿನ ಇವಾಗ ವಾಟರ್ ಯೂಸ್ ಮಾಡಲ್ಲ, ನೀವು ಎಮರ್ಜೆನ್ಸಿ ಎಲ್ಲ ಹೋಗ್ಬೇಕು ಪಾಲಿಶಿಂಗ್ ನೋಡಿ, ನೆಕ್ಸ್ಟ್ ಸ್ಪ್ರೇ ಮಾಡಿಬಿಟ್ಟು ವೈಪ್ ಮಾಡಿಬಿಟ್ರೆ ಸಾಕು, ನಿಮ್ಮ ಕಾರು ಕಂಪ್ಲೀಟ್ ಕ್ಲೀನ್ ಆಗಿಬಿಡುತ್ತೆ. ಓಕೆ ಪಾಲಿಶಿಂಗ್ ಕೂಡ ಸಿಗುತ್ತೆ ನಿಮ್ಮಲ್ಲಿ. ಆಮೇಲೆ ಎ ಸಿ ಕ್ಲೀನ್, ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರುತ್ತೆ ಎ ಸಿದಿಂದ. ಎಸ್ ಎ ಸಿ ಕ್ಲೀನ್ ಮಾಡ್ಕೊಬೋದು ನೀವು ಆರಾಮಾಗಿ. ಆ ಥರನೂ ಸಿಗುತ್ತೆ. ಜಸ್ಟ್ ಒಂದು ಪೈ ಎಲ್ಲರೂ ನೀವು ನಮ್ಮ ಹತ್ರ ಬರೋದು ಅವಶ್ಯಕತೆ ಇಲ್ಲ, ನೀವೆಲ್ಲ ಇದು ಮಾಡಿಕೊಂಡು ಎ ಸಿ ಕ್ಲೀನ್ ಮಾಡ್ಬೋದು. ನೆಕ್ಸ್ಟು ಬ್ಯಾಕ್ ಪಿಲ್ಲೋ ವಿತ್ ಮೆಮೊರಿ ಫಾರ್ಮ್ ಇದೆಲ್ಲ ಸಿಗುತ್ತೆ. ನೀವೇ ನೋಡ್ಬೋದು ಸರ್ ಹೆಂಗಿದೆ ಕ್ವಾಲಿಟಿ. ಇದೊಂದೇ ಬೇಕು ಅಂದ್ರೆ ಬಂದು ಹಾಕ್ಸ್ಕೋಬೋದು ಅಷ್ಟೇ, ನಮ್ಮ ಹತ್ರ ಬಂದು ಹಾಕ್ಸ್ಕೋಬೋದು ಸರ್. ಇವಾಗ ಈ ರ್ಯಾಕ್ ನೋಡ್ಬೋದು, ಕಾರ್ಗೋಸ್ಕರ ಪ್ರೀಮಿಯಂ ಗ್ರಿಲ್ ನೋಡಿ, ಫೈನ್ ಫಿನಿಶಿಂಗ್ ನೀವು ನೋಡ್ಬೋದು ಯಾವ ಥರ ಇದೆ, ಯಾವ ಥರನೂ ಡಸ್ಟ್ ಕ್ವಾಲಿಟಿ ಗ್ರಿಲ್ ಇದು. ಕ್ವಾಲಿಟಿ ಗ್ರಿಲ್ ಬ್ರೇಕ್ ಆಗೋದು ಆ ಥರದ್ದು ಏನಿಲ್ಲ. ಬ್ರೇಕ್ ಆಗೋದು ABS ಪ್ರಾಪರ್ ABS ಇರುತ್ತೆ. ಆಮೇಲೆ ಪೈಂಟಲ್ಲಿ ನೋಡ್ಬೋದು ನೀವು ಡಸ್ಟ್ ಇರಲ್ಲ ಎಲ್ಲೋ, ಒಂಥರ ಪೈಂಟು ಅಷ್ಟೇ. ಇದು ಗ್ಲಾಸಿ ಫಿನಿಶ್, ಗ್ಲಾಸಿ ಫಿನಿಶು, ಪ್ರೀಮಿಯಂ ಗ್ರಿಲ್. ಓಕೆ ನೆಕ್ಸ್ಟ್ ನೋಡಿ ಸೈಲೆಂಟ್ ಇದು ಎಕ್ಸಾಸ್ಟ್ ಡ್ಯೂನ್ ಶೋಗಾಗ ಹಾಕ್ಕೋಬೋದು ನೀವು ಹಿಂದೆಗಡೆ. ಸ್ಟೇರಿಂಗು ಅಷ್ಟೇ, ನಿಮ್ಗೆ ಇರೋ ಸ್ಟಾಕ್ ಸ್ಟೇರಿಂಗ್ ಚೇಂಜ್ ಮಾಡ್ಕೊಂಡು ನೀವು ಆಫ್ಟರ್ ಮಾರ್ಕೆಟ್ ಸ್ಟೇರಿಂಗ್ ಹಾಕ್ತಿರೋದು ನಮ್ಮ ಹತ್ರ ತುಂಬ ಕ್ವಾಲಿಟಿ ಇದಿದೆ, ವೆರೈಟಿ ಇದೆ. ಮತ್ತೆ ಬೇರೆ ರಿಫ್ಲೆಕ್ಟರ್ ಲೈಟ್, ಹಿಂದೆಗಡೆ ರಿಫ್ಲೆಕ್ಟರ್ ಲೈಟ್ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಈ ಕಡೆ ಎಲ್ಲ ಸ್ಪಾಯ್ಲರ್ ಎಲ್ಲ ಸ್ಪಾಯ್ಲರ್ ಇದೆ, ABS ಸ್ಪಾಯ್ಲರ್ ನೋಡಿ. ನಿಮ್ಗೆ ಯಾವ ಗಾಡಿಗೂ, ಹ್ಯಾಚ್ ಬ್ಯಾಕ್ ಗಾಡಿಗೆ ಯಾವ ಗಾಡಿಗೂ ಬೇಕಂದ್ರೆ ಇನ್ಸ್ಟಾಲ್ ಮಾಡ್ಬೋದು. ಇದು ಪೋಲೋ ಆಗಲಿ, ಶಿಫ್ಟ್ ಆಗಲಿ, ತುಂಬ ವೆಯ್ಟ್ಲೆಸ್. ಸೂಪರ್ ನೋಡಿ ಸ್ನೇಹಿತರೆ, ಸ್ಪಾಯ್ಲರ್. ಮತ್ತು ಸೆಡಾನ್ ಗಾಡಿಗೆ ಇದಿದೆ, ಯಾವ ಥರ ಸೆಡಾನ್ ಗಾಡಿ ಇದೆ, ಸಿವಿಕ್ ಆಗಲಿ, ಹೋಂಡಾ ಸಿವಿಕ್. ಮತ್ತೆ ಪೋಲೋಗೆ ಯಾವ್ದು ಇದೆ ಸರ್? ಪೋಲೋಗೆಲ್ಲ ಇದೆಯಾ? ಪೋಲೋಗೆ ಇದಾಗುತ್ತೆ ಸರ್, ಇದು ಆಗುತ್ತಾ? ಇದಾಗುತ್ತೆ ಪೋಲೋಗೆ. ಓಕೆ. ಮತ್ತೆ ಅವೆಲ್ಲ ಆ ಸ್ಪಾಯ್ಲರ್ಸು? ಇದು ಕಿಯಾ ಸೊನಾರ್ದಿದೆ, ಡೈರೆಕ್ಟ್ ಡಿಕ್ಕಿಗೆ ಬರುತ್ತೆ, ಅಟ್ಯಾಚ್ ಆಗುತ್ತೆ. ಇದು ಕೂಡ ಸಿಗುತ್ತೆ. ನೋಡಿ ಸ್ನೇಹಿತರೆ, ಸ್ಪಾಯ್ಲರ್ ಯಾವ ಥರ ಬೇಕು ಏನು. ಮತ್ತೆ ರೇಡಿಯೇಟರ್ ಗಾರ್ಡ್ ನೋಡಿ, ಪ್ರಾಡದ್ದು ಥಾರ್ಗೋಸ್ಕರ ರೇಡಿಯೇಟರ್ ಗಾರ್ಡು. ಇದೆಲ್ಲ ಸಿಗುತ್ತೆ. ಇದು ಇಂಚಸ್ ಅಲ್ವಾ? ಇಂಚಸ್, ಡೋರ್ ಇಂಚ್ ಸ್ಟೆಪ್ಪು. ಇದರಲ್ಲೂ ಅಷ್ಟೇ ಇನ್ನೂ 4-5 ಕ್ವಾಲಿಟಿ ಇದೆ ನಮ್ಮ ಹತ್ರ. ಇದರಲ್ಲಿ ಪ್ರೋಮ್ಯಾನ್ ಸಿಗುತ್ತೆ, ಮತ್ತೆ ಈ ಥರ ಎಲ್ಲ ಥರ ಸಿಗುತ್ತೆ. ಮತ್ತೆ ನಾವು ವೈರಿಂಗ್ ಟೇಪ್ ನೋಡಿ, ನಾವು ಇನ್ಸ್ಟಾಲ್ ಮಾಡ್ತೀವಲ್ಲ, ನಾವು ಟೇಪ್ ಯೂಸ್ ಮಾಡಲ್ಲ ಸರ್. ಇವಾಗ ಎಲ್ಲರೂ ನೋಡಿ ಟೇಪ್ ಯೂಸ್ ಮಾಡ್ತಾರೆ, ನಮ್ಮ ಕೆಲಸ ಹೆಂಗಂದ್ರೆ ಟೇಪ್ ಯೂಸ್ ಮಾಡಲ್ಲ. ಜಸ್ಟ್ ಎಲ್ಲರೂ ಏನು ಮಾಡ್ತಾರೆ, 2 ವೈರ್ ತಗೊಂಡು ಜಾಯಿಂಟ್ ಟೇಪ್ ಆಗ್ಬಿಡ್ತಾರೆ. ನಾವು ಏನು ಪ್ರೊಫೆಷನಲ್ ಆಗಿ ಏನು ಮಾಡ್ತೀವಿ, ಈ ಥರ ಈ ಸ್ಲೀವ್ ಹಾಕ್ತೀವಿ, ಸ್ಲೀವ್ ಹಾಕ್ಬಿಟ್ಟು ಜಸ್ಟ್ ಹಿಟ್ ಮಾಡ್ತೀವಿ. ಓಕೆ. ಹಿಟ್ ಮಾಡಿದಾಗ ಫುಲ್ಲು ಜಸ್ಟ್ ಯಾವ ಥರ ಕ್ವಾಲಿಟಿ ಇದೆ ನೀವೇ ನೋಡ್ಬೋದು. ಇದು ಹೋಗಲ್ಲ, ಅದನ್ನ ಏನಾಗಲ್ಲ, ಏನು ಬಿಚ್ಕೊಳ್ಳಲ್ಲ. ಟೇಪ್ ಹಾಕಿದ್ರೆ ಒಂದು ಟೈಮ್ ಆದಮೇಲೆ ಟೇಪು ಹೀಟ್ಗೋಸ್ಕರ ಬಂದ್ಬಿಡುತ್ತೆ ಆ ಸೈಡ್, ಇದು ಬರಲ್ಲ. ಎಷ್ಟು ಹೀಟ್ ಆಗುತ್ತೆ ಅಷ್ಟು ಗಟ್ಟಿ ಇಟ್ಕೊಳ್ಳುತ್ತೆ. ಓಕೆ. ನಾವು ಇನ್ಸ್ಟಾಲೇಷನ್ ಟೇಪ್ ಆದಷ್ಟು ಕಮ್ಮಿ ಯೂಸ್ ಮಾಡ್ತೀವಿ ಸರ್. ನಿಮ್ಮ ವಾರಂಟಿ ಇಶ್ಯೂ ಮಾಡಲ್ಲ, ಏನು ಕಮ್ಮಿ ಇದು ಮಾಡಲ್ಲ. ನೀವು ಬೇಕಾದ್ರೆ ನಮ್ಮ ಕಾರ್ ವೈಬ್ಸ್ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದ್ರಲ್ಲಿ ಹೋಗಿ ನೋಡ್ಬೋದು. ಬೇರೆ ಏನೇನಿದೆ ಸರ್? ಸೀಟ್ ಕವರ್ ಸರ್. ಸೀಟ್ ಕವರು ಮಾರ್ಕೆಟಲ್ಲಿ 5,000 ಮಾಡ್ಕೊಡೋಕೆ ರೆಡಿ ಇದ್ದಾರೆ, 4,000 ಮಾಡಿದ್ದಾರೆ, 3,000 ಮಾಡೋಕೆ ರೆಡಿ ಇದ್ದಾರೆ. ನಾವು ಆ ಥರ ಅಲ್ಲ, ನಾವು ಕ್ವಾಲಿಟಿ. ಇದು ನೋಡಿ, ಇದು 2 ವರ್ಷ ವಾರಂಟಿ ಇರುತ್ತೆ. ನಾಪಾ ಸೀಟ್ ಕವರ್. ಮತ್ತೆ ಇದಕ್ಕಿಂತ ಪ್ರೀಮಿಯಮ್ ಆಗಿ 8 ವರ್ಷ ವಾರಂಟಿ ಸೀಟ್ ಕವರ್ ಕೊಡ್ತೀವಿ ಸರ್. 8 ಇಯರ್ಸ್ ಅದು ಏನು ಡ್ಯಾಮೇಜ್ ಆಗೋದ್ರೆ ಫ್ರೀಯಾಗಿ ರಿಪ್ಲೇಸ್ ಮಾಡ್ಕೊಡ್ತೀವಿ. ಇದು ಕೂಡ ಇದು ರೇಸಿಂಗ್ ಸೀಟು, ಸಿವಿಕ್ ಆಗಲಿ, ಪೋಲೋ ಆಗಲಿ, ಎಲ್ಲ ಕಡೆಗೆ ನೀವು ರೇಸಿಂಗ್ ಸೀಟ್ ಫಿಟ್ ಮಾಡ್ಬೋದು. ಇದೆಲ್ಲ ಏನು ರೇಟ್ ಆಗುತ್ತೆ? ಇದು ನಿಮಗೆ ಅರೌಂಡ್ ಒಂದು 25 ಆಗುತ್ತೆ ಸರ್. ಇದು 25. ಓಕೆ. ಏನು ಕ್ವಾಲಿಟಿ ಇದಕ್ಕೂ ಎಲ್ಲ ಸರ್? ಇದು ಸೀಟೇ ರಿಪ್ಲೇಸ್ ಮಾಡ್ಬೇಕು ಸರ್. ಇದು ನಿಮ್ಮ ಸೀಟ್ ಸ್ಟಾಕ್ ಸೀಟೇ ರಿಪ್ಲೇಸ್ ಮಾಡಬೇಕು. ಜಸ್ಟ್ ಲೈಕ್ ಗೇಮಿಂಗ್ ಸೀಟ್ ಥರ. ಇವಾಗ ಜನ್ ಆಗಲಿ, ಸಿವಿಕ್ ಆಗಲಿ, ನಿಮಗೆ ಸ್ವಲ್ಪ ಸ್ಪೋರ್ಟ್ಸಿಗೆ ಆಗಬೇಕಾದ್ರೆ ಈ ಸೀಟ್ ನೀವು ಹೇಳ್ತಾ ಇರೋದು 4 ಸೀಟ್ಗೂ ಸೇರಿ 4. ಇದು 2 ಸೀಟ್ ಬರುತ್ತೆ ಸರ್. 2 ಸೀಟ್ ಅಷ್ಟೇ, ಜಾಸ್ತಿ ಬರಲ್ಲ. ಈ ಕಂಪ್ಲೀಟ್ ಸೀಟೇ ರಿಪ್ಲೇಸ್ ಆಗುತ್ತೆ ನಿಮಗೆ. 2 ಸೀಟು. ಮತ್ತೆ ಕವರ್ ಸೀಟ್ ನೀವು ಹೇಳ್ತಾ ಇರೋದು ಇದು ಸಮೇತ ಅದು ಹಳೆ ತೆಗೆದು ಬಿಡ್ತೀರಾ? ಹಳೆ ತೆಗೆದ್ಬಿಟ್ಟು ನಿಮಗೆ 25,000ಗೆ ಸೀಟ್ ಫುಲ್ ಸೀಟ್ ಕವರ್ ಫಿನಿಶಿಂಗ್ ಆಗ್ಬೋದು ನೋಡಿ. ನಮ್ಮ ಸ್ಟಿಚಿಂಗ್ ನೋಡಿ ಯಾವ ಥರ ಯೂಸ್ ಮಾಡ್ತೀವಿ. ನಮ್ಮದೇ ಓನ್ ಫ್ಯಾಕ್ಟ್ರಿ ಇದೆ, ಅದನ್ನು ನಾವು ರೆಡಿ ಮಾಡ್ತೀವಿ. ಸೀಟ್ ಕವರ್ ಸ್ಟಿಚಿಂಗ್ ನೋಡಿ ಯಾವ ಥರ ಇದೆ ಸರ್. 2 ಇಯರ್ಸಲ್ಲಿ ಯಾವುದಾದ್ರು ಇದಾದರೆ ರಿಪ್ಲೇಸ್ ಮಾಡಿ. ಇದರಲ್ಲಿ 8 ಇಯರ್ಸ್ ವಾರಂಟಿ ಇದೆ ನಮ್ಮ ಹತ್ರ. ಇದು ಇದೆಲ್ಲ ಇದು ನಾರ್ಮಲ್ ಸೀಟ್ ಕವರ್ ಸರ್. ನಾವು ಶೇಪ್ ನೋಡಿ ಯಾವ ಥರ ಮಾಡ್ತೀವಿ. ನಿಮ್ದು ಯಾವುದಿದೆ ಬಕೆಟ್ ಶೇಪು, ಆ ಶೇಪೇ ತೆಗಿತೀವಿ ಸರ್. ಓಕೆ. ಮತ್ತು ಮ್ಯಾಗ್ ವೀಲ್ಸ್ ಎಲ್ಲ ಗಾಡಿಗಳಿಗೂ ಸಿಗುತ್ತೆ ಸರ್. ನೋಡಿ ಸ್ನೇಹಿತರೆ, ಮ್ಯಾಗ್ ವೀಲ್ದು ಯಾವ ಥರ ಡಿಸೈನ್ಸ್ ಇದೆ ನಿಮಗೆ ಸ್ಟಾಕ್ ಇಕ್ಕಲ್ಲ ನಾವು. ಮ್ಯಾಗ್ ವೀಲ್ ಆದಷ್ಟು ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಪರ್ಟಿಕ್ಯುಲರ್ ಡಿಸೈನ್ ನಾವು ಕೊಡ್ತೀವಿ.
ಸಿಕ್ಬಿಡುತ್ತೆ. ಓಕೆ. ಮತ್ತು PPF ನಿಮ್ಮ ಫ್ರೆಂಡ್ ಕಂಪ್ಲೀಟ್ PPF ಮಾಡ್ತೀವಿ ಸರ್ ನಾವು ಇಲ್ಲಿ. PPF ನಾವು PPF ಮಾಡ್ತೀವಿ, ಪ್ರೈನ್ ಪ್ರೊಟೆಕ್ಷನ್ ಫಿಲ್ಮ್ ನೋಡಿ. ಇದು ಬ್ರ್ಯಾಂಡ್ ಸರ್ ಇದು ವಿತ್ 8 years ವಾರಂಟಿ ಕೊಡ್ತೀವಿ ಸರ್ ನಾವು. 7 to 8 years ವಾರಂಟಿ ಕೊಡ್ತೀವಿ. ಯಾವುದಾದ್ರು ಇದಾಗಿದ್ರೆ ಸಪೋಸ್ ಪಿಲ್ಲೋಟ್ ಆಗಿದ್ರೆ ಎಲ್ಲ ನಾವು ಫ್ರೀಯಾಗಿ ರಿಪ್ಲೇಸ್ ಮಾಡ್ಕೊಡ್ತೀವಿ. ಓಕೆ. PPF ಕೂಡ ಮಾಡ್ತೀರಾ? ಇನ್ನೇನಿದೆ ಸರ್ ಬೇರೆ? ಅದೇ ಎಲ್ಲ ಟೈಪ್ ಆಫ್ ಕಾರ್ ಆಕ್ಸರೀಸ್ ಸಿಗುತ್ತೆ. ಪಾರ್ಕಿಂಗ್ ಇಲ್ಲನಾ? ಕಾರ್ ವೆಹಿಕಲ್ಗೆಲ್ಲ ಆರಾಮಾಗಿ ಅಟ್ ಎ ಟೈಮ್ ನಾವು ಒಂದು 10 ಕಾರ್ ಪಾರ್ಕ್ ಮಾಡ್ಬೋದು ಸರ್. 10 ಕಾರ್ ನೋಡಿ ಸ್ನೇಹಿತರೆ, ಎಂಟೈರ್ ಶಾಪಲ್ಲಿ ಕಾರ್ ವೈಪ್ಸಲ್ಲಿ. ಮತ್ತೆ ಕಸ್ಟಮರ್ ವೆಯ್ಟ್ ಮಾಡೋಕ್ಕಾಗಲ್ಲ, ವೈಟಿಂಗ್ ರೂಮು ಮಾಡಿಸಿದ್ದೀವಿ ನಾವು. ಕಸ್ಟಮರ್ ಬಂದು ಕೆಲಸ ಮಾಡಿಸಿದ್ರೆ ಕಸ್ಟಮರ್ ವೆಯ್ಟ್ ಮಾಡಬೇಕು ನೋಡಿ, ಆರಾಮಾಗಿ ವೈಟಿಂಗ್ ರೂಮು ಮಾಡಿದ್ದೀವಿ ನಾವು. ಕಂಪ್ಲೀಟ್ ವೈಟಿಂಗ್ ರೂಮ್ ಮಾಡಿ ಇಲ್ಲಿ ಆರಾಮಾಗಿ ವೆಯ್ಟ್ ಮಾಡ್ತಾ ನಿಂತ್ಕೊಂಡು ಒಂದು ದಿನದಲ್ಲಿ ನಿಮ್ಮ ಗಾಡಿ ಡೆಲಿವರಿ ತೊಗೊಂಡೋಗ್ಬೋದು ಸರ್. ಇದು ನಿಮ್ಮ ಚೇಂಬರಾ? ಇದು ಕ್ಯಾಶ್ ಚೇಂಬರು, ಡಿಸ್ಕಷನ್ಸು, ಅದು ಇದು ಏನು ಬಿಲ್ಲಿಂಗ್ ಆಗಿದೆಯೋ ಅಲ್ಲಿ ಮಾತಾಡಬೇಕು. ಓಕೆ. ನೋಡಿ ಸ್ನೇಹಿತರೆ, ಒಂದು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಟ್ ಎ ಟೈಮ್ 10 ಕಾರ್ ಮಾಡ್ತೀರಾ ಸರ್? ಅಟ್ ಎ ಟೈಮ್ ಮಾಡ್ಬೋದು ಸರ್. ಓಕೆ ಸರ್, ನೀವು ನೆಕ್ಸಾನ್ ಬೇಸಿಕ್ ತೊಗೊಂಡಿರ್ತೀರಾ, ನೆಕ್ಸಾನ್ ಆಗಲಿ ಯಾವುದಾದ್ರು ಗಾಡಿ ಆಗಲಿ ಬೇಸಿಕ್ ತೊಗೊಂಡಿರೋ ಆಮ್ರೆಸ್ಟ್ ಬರಲ್ಲ, ಏನು ಬರಲ್ಲ. ನಮ್ಮ ಹತ್ರ ಒರಿಜಿನಲ್ OEM ಆಮ್ರೆಸ್ಟ್ ನೋಡಿ. ನೆಕ್ಸಾನ್ಗೋಸ್ಕರ ವಿತ್ ನೆಕ್ಸಾನ್ OEM ಫಿಟ್ಮೆಂಟ್ ಒರಿಜಿನಲ್ ಟಾಟಾದು ಏನು ಬರುತ್ತೆ ಆ್ಯಸ್ ಇಟ್ ಈಸ್ ಕಂಪ್ನಿಯಿಂದ ಅದು ಸೇಮ್ ವಿತ್ ಕಂಪ್ಲೀಟ್ ಇದ್ರದ್ದು ಇನ್ಸ್ಟಾಲೇಷನ್ ಜೊತೆಲಿ ಬರುತ್ತೆ. ನೆಕ್ಸಾನ್ದು ಮತ್ತೆ ಫಾಗ್ಲೈಟ್ ಇರಲ್ಲ. ನೆಕ್ಸಾನಲ್ಲಿ ಬೇಸಿಕಲ್ಲಿ ಫಾಗ್ಲೈಟ್ ಇರಲ್ಲ. ಒರಿಜಿನಲ್ ಟಾಟಾದ ಫಾಗ್ಲೈಟ್ ನೋಡ್ಬೋದು ನೀವು. ಟಾಟಾದ ಒರಿಜಿನಲ್ ಫಾಗ್ಲೈಟು ಇದು LED ಡ್ಯೂಯಲ್ LED ಬರುತ್ತೆ. ಇದು ಎಲ್ಲ ಗಾಡಿ ಇದೆ ಸರ್, ಬರೀ ನೆಕ್ಸಾನ್ ಅಲ್ಲ, ಬೆಲ್ಲಿನೂ ಆಗಲಿ ಮಾರುತಿದಾಗಲಿ ಎಲ್ಲ ಒರಿಜಿನಲ್ ಪಾರ್ಟ್ ಸಿಗುತ್ತೆ ನಮ್ಮ ಹತ್ರ. ಬೇಸಿಕ್ ಟು ಟಾಪ್ ಎಂಡ್ ನೀವು ಕನ್ವರ್ಟ್ ಮಾಡ್ಕೋದು ಆರಾಮಾಗಿ. ನೋಡಿದ್ರಲ್ಲ, ಹೆಡ್ಲೈಟ್ಸ್ ಆಗಿರ್ಬೋದು, ತಾರದ ಬಂಪರ್ಗಳಾಗಿರ್ಬೋದು, ತಾರಿಗೆ ಬೇಕಾಗಿರ್ತಕ್ಕಂಥ ಟೈರ್ ಆಗಿರ್ಬೋದು, ಮ್ಯಾಗ್ವೀಲ್ ಆಗಿರ್ಬೋದು, ಹಾಗೆ ಮ್ಯೂಸಿಕ್ ಸಿಸ್ಟಮು, LED ಲೈಟ್ಸು ವಿತ್ ನಿಮಗೆ ಸ್ಪೀಕರ್ಸ್ ಆಗಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಥರ ಮಾಡ್ಕೊಡ್ತೀವಿ. ಚೇಂಜ್ ಮಾಡ್ಕೊಡ್ತೀವಿ ಸರ್. ಇಂಟೀರಿಯರ್ ಕಂಪ್ಲೀಟ್ ನಿಮ್ಗೆ ಚೇಂಜ್ ಮಾಡ್ತೀವಿ. ಇಂಟೀರಿಯರ್ ಫುಲ್ ಮಾಡಿಫಿಕೇಶನ್, ಕಂಪ್ಲೀಟ್ ಇಂಟೀರಿಯರ್ ಕಲರ್ ಚೇಂಜ್ ಮಾಡ್ಬೋದು, ಅದು ಮಾಡ್ತೀವಿ ನಾವು. ಓಕೆ. ಮತ್ತು ಆಮೇಲೆ ಇಲ್ಲೆಲ್ಲ ಎಕ್ಸಾಸ್ಟ್ ಆಗಿರ್ಬೋದು, ಮತ್ತು ಬಂಪರು ಮತ್ತು ಸ್ಪಾಯ್ಲರು ಎಲ್ಲ ಥರ ಐಟಮ್ಸ್ ನಿಮಗೆ ಕಾರ್ ವೈಪ್ಸಲ್ಲಿ ಸಿಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾರ್ ವೈಪ್ಸ್ ಅಂತಕ್ಕಂಥದ್ದು ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಇವ್ರು ಯಾವ್ಯಾವೆಲ್ಲ ಕಾರ್ ಮಾಡಿಫೈ ಮಾಡಿದ್ದಾರೆ, ಯಾವ ಥರ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡಿ ನೀವು ಡೈರೆಕ್ಟಾಗಿ ಬನ್ನಿ, ಒಂದು ಕೊಟೇಶನ್ ಹಾಕ್ಸಿ ಯಾವ ಥರ ಇದೆ ನೋಡ್ಬೋದು ಅಲ್ವಾ ಸರ್? ಓಕೆ. ಕಂಪ್ಲೀಟಾಗಿ ಮಾಡಿಫಿಕೇಶನ್ ಮಾಡಿಸ್ಕೊಡ್ತೀರಾ? ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.